ಇನ್ ಟಾಪಿಕ್ ವೈಟೇಜ್ ತಗೊಂಡ್ರೆ ರೀಸ್ನಿಂಗಲ್ಲಿ ಮ್ಯಾಥಮೆಟಿಕಲ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ರೀಸ್ನಿಂಗ್ದೇ ಟಾಪಿಕ್ ಇದು. ಲಾಜಿಕಲ್ ರೀಸ್ನಿಂಗಿಗೆ ಬರೋದಿಲ್ಲ. ಲಾಜಿಕಲ್ ರೀಸ್ನಿಂಗಲ್ಲಿ ಏನಿದ್ರು ನಿಮ್ಮದು ವೆನ್ ಡಯಾಗ್ರಾಮ್ಸು ಮತ್ತು ಸಿಲೋಜಿಸಮ್ಮು, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ಸು ಈ ಥರದ ಕ್ವಶನ್ಸನ್ನೇ ಕೊಟ್ಟಿರ್ತಾರೆ. ಇವತ್ತು ಮಾಡೋದು ಇಷ್ಟು ಟಾಪಿಕ್ ಸೇರಿ 1 or 2 ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ಬೇಗ ಆನ್ಸರ್ ಹೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಕವರ್ ಆಗುತ್ತೆ ಅನ್ನೋದು. ಸೊ ಈ ಥರ ರಿಲೇಷನ್ಶಿಪ್ಸ್ ಇರುತ್ತೆ. A:B ಈಸ್ ಆಸ್ C:D. ಇದರಲ್ಲಿ ಯಾವುದನ್ನ ಬೇಕಾದರೂ ಬ್ಲ್ಯಾಂಕ್ ಆಗಿ ಕೊಡ್ಬೋದು. ಸೊ ವರ್ಡು ರಿಲೇಷನ್ಶಿಪ್ಸ್ ಅಂತ ಯೂಸ್ ಮಾಡಿದೆ. ಜನರಲ್ ಆಗಿ ಕ್ವಶನ್ಸು GK ಮೇಲೆ ಬರ್ಬೋದು, ಇಲ್ಲಾಂದರೆ ಸ್ಪೆಸಿಫಿಕ್ ಪ್ಯಾಟ್ರನ್ಸ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಿದ್ದೆ. ರಿಲೇಷನ್ಶಿಪ್ಸ್ ಏನೇನು ಇರ್ಬೋದು ಅಂದರೆ ಸಿನಾನಿಮ್ಸ್ ಇರ್ಬೋದು. ಸಿನಾನಿಮ್ಸ್ ಅಂದರೆ ಸೇಮ್ ಮೀನಿಂಗ್ ಇರೋ ಅಂಥ ಡಿಫ್ರೆಂಟ್ ವರ್ಡ್ಸ್, ಇದನ್ನು ಸಿನಾನಿಮ್ಸ್ ಅಂತ ಕರಿತೀವಿ. ಅದೇ ಥರ ಆ್ಯಂಟಾನಿಮ್ಸ್ ಅಂದರೆ ಆಪೋಸಿಟ್ಸ್ ಆಗಿರುತ್ತೆ. ಜೆಂಡರ್ ರಿಲೇಟೆಡ್ ಕ್ವಶನ್ಸ್ ಇರ್ಬೋದು, ಮೇಲ್ ಫೀಮೇಲ್. ಮತ್ತು ವರ್ಕರ್ ಎಲ್ಲದಕ್ಕೂ ಎಕ್ಸಾಂಪಲ್ಸ್ ಬರುತ್ತೆ. ಜಸ್ಟ್ ರಿಲೇಷನ್ಶಿಪ್ಸ್ನ ನೋಟ್ ಮಾಡ್ಕೊಂಡಿರಿ, ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಅಂದರೆ ನೀವು ರೆಫರ್ ಮಾಡಬೇಕಾದ್ರೆ ಇದಿಷ್ಟು ಕವರ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ವರ್ಕರು ಮತ್ತು ಪ್ರಾಡಕ್ಟ್ ಅಂದರೆ ಒಬ್ಬ ವರ್ಕರ್ ಏನನ್ನು ತಯಾರಿಸ್ತಾನೆ ಅದ್ರ ಮೇಲೆ ರಿಲೇಷನ್ಶಿಪ್ ಇರ್ಬೋದು. ವರ್ಕರ್ ಪ್ರಾಡಕ್ಟ್ ಅಂತ ತಗೊಂಡ್ರೆ ಏನು ಬರುತ್ತೆ? ವರ್ಕರ್ ಪ್ರಾಡಕ್ಟ್ ಅಂದರೆ ಒಬ್ಬ ವರ್ಕರ್ ಸ್ಪೆಸಿಫಿಕ್ ಆಗಿ ಏನನ್ನು ತಯಾರು ಮಾಡ್ತಾನೆ ಅಂತ. ಕಾಬ್ಲರು ಶೂಸ್ನ ಮ್ಯಾನ್ಯುಫ್ಯಾಕ್ಚರ್ ತಯಾರು ಮಾಡಿದ್ರೆ, ಗೋಲ್ಡ್ ಸ್ಮಿತ್ತು ಏನನ್ನ ತಯಾರು ಮಾಡ್ತಾರೆ? ಗೋಲ್ಡ್ ಅಂತ ಬರೀತೀರಾ? ಆನ್ಸರ್ ಏನಾಗಬೇಕು? ಆರ್ನಮೆಂಟ್ಸು ಅಥವಾ ಜುವೆಲ್ಸ್ ಅಂತ ಬರುತ್ತೆ. ಆರ್ನಮೆಂಟ್ಸ್ ಅಥವಾ ಜ್ಯುವೆಲ್ರಿ. ಗೋಲ್ಡ್ ಕೂಡ ಇರುತ್ತೆ, ಬಟ್ ಗೋಲ್ಡು ಆನ್ಸರ್ ಆಗಲ್ಲ. ಓಕೆ, ಗೋಲ್ಡ್ ಸ್ಮಿತ್ತು ಫೈನಲ್ ಪ್ರಾಡಕ್ಟ್ ಏನನ್ನು ತಯಾರು ಮಾಡ್ತಿರ್ತಾನೆ ಆ ರಿಲೇಷನ್ಶಿಪ್ ಇದೆ. ಇಲ್ಲಿ ಅಕಸ್ಮಾತ್ ಕಾಬ್ಲರ್ ಶೂಸ್ ಬದಲು ಲೆದರ್ ಅಂತ ಕೊಟ್ಟಿದ್ದಿದ್ರೆ ಆವಾಗ ನಾನು ಇಲ್ಲಿ ಗೋಲ್ಡ್ ಅಂತ ಬರೀಬೋದಿತ್ತು. ಅರ್ಥ ಆಗ್ತಿದೆಯಾ? ಸೊ ಯಾವುದ್ರ ಮೇಲೆ ವರ್ಕ್ ಮಾಡ್ತಾರೆ ಅಂತ ರಿಲೇಷನ್ಶಿಪ್ಪು. ಸೊ ರಿಲೇಷನ್ಶಿಪ್ಪನ್ನು ಕರೆಕ್ಟಾಗಿ ಗಮನಿಸಿ ಅದ್ರ ಮೇಲೆ ಆನ್ಸರ್ ಮಾಡಬೇಕಾಗತ್ತೆ. ಆಪ್ಷನ್ಸು ಕೆಲವು ಸಲ ಈ ಥರನೇ ಕನ್ಫ್ಯೂಸಿಂಗ್ ಆಗಿ ಇರುತ್ತೆ. ಕಾಬ್ಲರು ಶೂಸ್ ಅಂತ ಕೊಟ್ಟರೆ, ಗೋಲ್ಡ್ ಸ್ಮಿತ್ತು ಆರ್ನಮೆಂಟ್ಸ್ ಅಥವಾ ಜ್ಯುವೆಲ್ರಿ ಏನು ಕೊಟ್ಟಿರ್ತಾರೆ ಅದನ್ನು ಮಾರ್ಕ್ ಮಾಡಬೇಕಾಗತ್ತೆ. ಕಾಬ್ಲರು ಲೆದರ್ ಅಂತ ಕೊಟ್ಟಾಗ ಅಂದರೆ ಲೆದರ್ ಮೇಲೆ ವರ್ಕ್ ಮಾಡಿ ಅವನು ಕೆಲಸನ ಮಾಡ್ತಿರ್ತಾನೆ. ಸೊ ಆವಾಗ ಗೋಲ್ಡ್ ಸ್ಮಿತ್ ಏನು ಮಾಡ್ತಾನೆ? ಗೋಲ್ಡ್ ಮೇಲೆ ವರ್ಕ್ ಮಾಡ್ತಾನೆ. ನೆಕ್ಸ್ಟ್ ವರ್ಕರ್ ಟೂಲ್ ರಿಲೇಷನ್ಶಿಪ್ ತಗೊಂಡ್ರೆ ಏನು ಬರ್ಬೋದು? ಆಪ್ಷನ್ಸ್ ಕೊಡ್ತಿಲ್ಲ, ಏನಕ್ಕೆ ಅಂದರೆ ನೀವೇ ಥಿಂಕ್ ಮಾಡಲಿ ಅಂತ. ನೆಕ್ಸ್ಟು ಕ್ವಶನ್ಸಲ್ಲಿ ಆಪ್ಷನ್ಸ್ ಹಾಕಿದ್ದೀನಿ. ಫಸ್ಟು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಡಿ, ಆಮೇಲೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಅಗೇನ್ ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಇರಲ್ಲ ಅವಾಗ. ವುಡ್ ಕಟ್ಟರು ಆ್ಯಕ್ಸು. ಸೊ ಟೈಲರಿಂಗ್ ಮೆಷಿನ್ ಅಂತ ಕೊಡೋ ಚಾನ್ಸಸ್ ಕಮ್ಮಿ ಇರುತ್ತೆ ಕ್ವಶನಲ್ಲಿ. ಅದು ಬಿಟ್ಟು ಬೇರೆ ಏನಿರ್ಬೋದು? ಟೈಲರಿಂಗ್ ಮೆಷಿನ್ ಇದ್ರೂ ಇಲ್ಲದೆ ಹೋದ್ರೂ ಅವನಿಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದೇನು?
ನೀಡಲ್ ಅಲ್ವಾ. ಸೊ ಒಬ್ಬ ವುಡ್ಕಟ್ಟರು ಆ್ಯಕ್ಸ್ ಇಲ್ಲದೆ ಹೋದರೆ ಅವನು ಕೆಲಸನ ಮಾಡೋಕ್ಕಾಗಲ್ಲ. ಅದೇ ಥರ ಟೈಲರಿಂಗ್ ಮೆಷಿನ್ ಇದ್ದರೂ ಇಲ್ಲದೆ ಹೋದರೂ ನೀಡಲಿದ್ರೆ ಏನು ಮಾಡ್ಬೋದು, ಟೈಲರ್ದು ಕೆಲಸ ನಡೆಯುತ್ತೆ. ಸೊ ಟೈಲರ್ಗೆ ಬೇಸಿಕಲಿ ಬೇಕಾಗಿರೋದೇನು, ನೀಡಲ್ ಆಗಿರುತ್ತೆ. ಸೊ ಈ ಥರ ಸ್ಪೆಸಿಫಿಕ್ ರಿಲೇಷನ್ಸ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಟೈಲರಿಂಗ್ ಮೆಷಿನ್ ಅಂತ ಕೊಡೋಂಥ ಚಾನ್ಸಸ್ಸು ತೀರಾ ಕಮ್ಮಿ ಆಪ್ಷನ್ಸಲ್ಲಿ. ಅರ್ಥ ಆಗ್ತಿದೆ ಅಲ್ವಾ? ಯಾಕಂದರೆ ಅಲ್ಲೇ ಟೈಲರ್ ಅಂತ ಕ್ವಶನಲ್ಲೇ ಕೊಟ್ಟಿರಬೇಕಾದ್ರೆ ಅಗೇನ್ ಆನ್ಸರಲ್ಲೂ ಕೂಡ ಟೈಲರಿಂಗ್ ಮೆಷಿನ್ ಅಂತ ತುಂಬ ಆಬ್ವಿಯಸ್ ಆಗಿ ಮಾರ್ಕ್ ಮಾಡೋ ಥರ ಕೊಟ್ಟಿರಲ್ಲ. ಸ್ವಲ್ಪ ಥಿಂಕ್ ಮಾಡಲೇಬೇಕಾಗತ್ತೆ. ನೆಕ್ಸ್ಟು ವರ್ಕರ್ ಮತ್ತು ಪ್ಲೇಸದ್ದು ರಿಲೇಷನ್ಶಿಪ್ ತಗೊಂಡ್ರೆ ಟೀಚರ್ಸು ಸ್ಕೂಲ್ ಅಂತ ಕನ್ಸಿಡರ್ ಮಾಡಿದ್ರೆ ಪ್ರೊಫೆಸರ್ಸ್ ಏನಾಗಿರ್ತಾರೆ, ಕಾಲೇಜಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅಗೇನ್ ಇದೆಲ್ಲ ಏನಂದರೆ ಜನರಲ್ ಕೇಸ್ ಸಿನಾರಿಯೋಸ್ನ ಕೊಟ್ಟಿರ್ತಾರೆ. ಈಗ ಒಬ್ಬ ಪ್ರೊಫೆಸರು ಸ್ಕೂಲಲ್ಲಿ ಕೆಲಸ ಮಾಡಬಾರ್ದು ಅಂತ ಇಲ್ಲ, ಬಟ್ ಜನರಲ್ ಆಗಿ ಏನು ಪ್ರೊಫೆಸರ್ ಅನ್ನೋರು ವರ್ಕ್ ಮಾಡೋ ಅಂಥ ಜಾಗ ಕಾಲೇಜಸ್ಸೇ ಆಗಿರುತ್ತೆ. ನೆಕ್ಸ್ಟು ಸ್ಟಡೀಸ್ ಮತ್ತು ಟಾಪಿಕ್. ಇದು ಇಲ್ಲಿ ಎಲ್ಲ ಬರೀತಿರೋದು ಉಲ್ಟಾನೂ ಕೇಳ್ಬೋದು. ರಿಲೇಷನ್ಶಿಪ್ಪು ಇದೇ ಆರ್ಡ್ರಲ್ಲಿ ಇರಬೇಕಂತಿಲ್ಲ. ಟೂಲ್ ವರ್ಕರ್ ಆಗಿರ್ಬೋದು, ಪ್ರಾಡಕ್ಟ್ ವರ್ಕರ್ ಆಗಿರ್ಬೋದು. ಸೊ ರಿಲೇಷನ್ಶಿಪ್ನ ಬೇಕಿದ್ರೆ ಉಲ್ಟಾ ಮಾಡ್ಬೋದು. ಸ್ಟಡೀಸ್ ಮತ್ತು ಟಾಪಿಕ್ ಅಂತ ತಗೊಂಡ್ರೆ ತುಂಬ ಜನರಿಕ್ ಆಗಿ ಬರೆದಿದ್ದೀನಿ, ಏನು ಆನ್ಸರ್ ಬರ್ಬೋದು ಅಂತ ಹೇಳಿ. ಬಯಾಲಜಿಲಿ ಆರ್ಗ್ಯಾನಿಸಮ್ಸ್ ಮೇಲೆ ಸ್ಟಡೀಸ್ನ ಮಾಡ್ತೀವಿ. ಸೊ ಫಿಸಿಕ್ಸಲ್ಲಿ ಯಾವುದ್ರ ಮೇಲೆ ಸ್ಟಡೀಸ್ ಮಾಡ್ತೀವಿ? ಸಾರಿ, ಅಕಸ್ಮಾತ್ ಇಲ್ಲೇನಾದರೂ ಆರ್ಗ್ಯಾನಿಸಮ್ಸ್ ಅಂತ ಕೊಟ್ಟಿರೋದ್ರಿಂದ ಇದನ್ನು ಆಬ್ಜೆಕ್ಟ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಫಿಸಿಕ್ಸಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಆಬ್ಜೆಕ್ಟ್ಸದ್ದು ಪ್ರಾಪರ್ಟೀಸ್ನ ಅರ್ಥ ಮಾಡ್ಕೋತಾ ಇದ್ದೀವಿ. ಅದರದ್ದು ಮಾಸ್ ಏನು, ಗ್ರಾವಿಟೇಷನ್ ಅಂದರೆ ಏನು, ಈ ಥರದ್ದು ಕಾನ್ಸೆಪ್ಟ್ಸ್ನ ಫಿಸಿಕ್ಸಲ್ಲಿ ಸ್ಟಡಿ ಮಾಡ್ತಿದ್ದೀವಿ. ಇನರ್ಷಿಯಾ ಅಂದ್ರೇನು, ಮೊಮೆಂಟಮ್ ಅಂದ್ರೇನು, ಈ ಥರದ್ದು ಕಾನ್ಸೆಪ್ಟ್ಸ್ ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರೋ ಅಂಥ ಡಿಫ್ರೆಂಟ್ ಪ್ರಾಪರ್ಟೀಸ್ ಏನಿದೆ ಅದನ್ನು ನೋಡ್ತಾ ಇರ್ತೀವಿ. ಅದೇ ಥರ ಇಲ್ಲಿ ಫಿಸಿಕ್ಸ್ ಬದಲು ಕೆಮಿಸ್ಟ್ರಿ ಅಂತ ಕೊಟ್ಟಿದ್ರೆ ಏನಾಗ್ತಿತ್ತು? ಇಲ್ಲೇನು ಹೇಳಿದ್ದೀನಿ ಅಂದರೆ ಸ್ಟಡೀಸು ಯಾವ ಟಾಪಿಕ್ ಮೇಲೆ ಇರುತ್ತೆ ಅಂತ ಹೇಳಿದ್ದೀನಿ. ಕೆಮಿಸ್ಟ್ರಿಯಲ್ಲಿ ಈಗ ಫಿಸಿಕ್ಸಲ್ಲಿ ಏನು ಮಾಡಿದ್ವಿ, ಆಬ್ಜೆಕ್ಟ್ಸ್ ಏನಿದೆ ಅಂತ ನೋಡಿದ್ವಿ. ಆಬ್ಜೆಕ್ಟ್ದು ಫಿಸಿಕಲ್ ಪ್ರಾಪರ್ಟೀಸ್ ಏನು ಅಂತ ನೋಡಿದ್ವಿ. ಅದೇ ಥರ ಕೆಮಿಸ್ಟ್ರಿಲಿ ಏನಾಗಿರುತ್ತೆ ಅಂದರೆ ಕೆಮಿಸ್ಟ್ರಿ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಕಾಂಪೋಸಿಷನ್ ಆಗಿರುತ್ತೆ. ನೀವು ಯಾವುದೇ ಸಬ್ಸ್ಟೆನ್ಸ್ ತೊಗೊಂಡ್ರು ಅದರದ್ದು ಕಾಂಪೋಸಿಷನ್ಸ್ ಏನು ಅನ್ನೋದನ್ನು ಕೆಮಿಸ್ಟ್ರಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಕೆಮಿಕಲ್ಸ್ ಅಂದರೆ ಏನು, ಒಂದು ಟೈಪ್ ಆಫ್ ಸಬ್ಸ್ಟೆನ್ಸ್ ಅಷ್ಟೇ. ಕೆಮಿಸ್ಟ್ರಿಲಿ ಈಗ ಬಯಾಲಜಿಲಿ ಆರ್ಗ್ಯಾನಿಸಮ್ಸ್ ಮೇಲೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ, ಫಿಸಿಕ್ಸಲ್ಲಿ ಒಂದು ಆಬ್ಜೆಕ್ಟ್ದು ಪ್ರಾಪರ್ಟಿ ಮೇಲೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ, ಕೆಮಿಸ್ಟ್ರಿಲಿ ಏನಾಗಿರುತ್ತೆ, ಆ ಆಬ್ಜೆಕ್ಟ್ದು ಕಾಂಪೋಸಿಷನ್, ವಾಟ್ ಈಸ್ ಇಟ್ ಮೇಡ್ ಅಪ್ ಆಫ್ ಅನ್ನೋದ್ರ ಮೇಲೆ ಸ್ಟಡೀಸ್ನ ಮಾಡ್ತಿರ್ತೀವಿ. ಆವಾಗ ನಿಮಗೆ ಆಟಮ್ಸು, ಮಾಲಿಕ್ಯೂಲ್ಸು, ಕಾಂಪೌಂಡ್ಸು, ಅಗೈನ್ ಆಟಮ್ಸ್ನ ಸ್ಪ್ಲಿಟ್ ಮಾಡಿದಾಗ ಪ್ರೋಟಾನು, ಎಲೆಕ್ಟ್ರಾನ್, ನ್ಯೂಟ್ರಾನ್, ಈ ಥರದ್ದೆಲ್ಲ ವಿಷಯಗಳು ಬರುತ್ತೆ. ಈಗ ನಾನು ವಾಟರು ಒಂದು ಮಾಲಿಕ್ಯೂಲ್ ಅಂತ ತೊಗೊಂಡಾಗ H2O ಅಂತ ಇದೆ. ಸೊ ಇದನ್ನು ಒಂದು ಕೆಮಿಕಲ್ ಅಂತ ಕನ್ಸಿಡರ್ ಮಾಡ್ಬೋದು ನಾನು. ಓಕೆ, ಸೊ ಅದರಲ್ಲಿ ಕಾಂಪೋಸಿಷನ್ ಏನಿದೆ, 2 ಆಟಮ್ ಆಫ್ ಹೈಡ್ರೋಜನ್ನು 1 ಆಟಮ್ ಆಫ್ ಆಕ್ಸಿಜನ್ನು ಸೇರಿದಾಗ ನನಗೆ ಒಂದು ವಾಟರ್ದು ಮಾಲಿಕ್ಯೂಲ್ ಆಯಿತು. ಇದನ್ನು ಕಾಂಪೋಸಿಷನ್ ಅಂತ ಕರಿತೀವಿ.
ನೆಕ್ಸ್ಟ್ ತುಂಬ ರಿಪೀಟೆಡ್ಲಿ ಕೇಳೋ ಅಂಥದ್ದು ಅನಿಮಲ್ಸ್ ಆ್ಯಂಡ್ ಇಟ್ಸ್ ಯಂಗ್ ಒನ್ಸ್. ಎಲ್ಲ ಬೇಸಿಕ್ ಇಂಗ್ಲೀಷು ಅಪ್ ಟು 10th ಒಳಗಡೆನೇ ಇರುತ್ತೆ. ಹ್ಯೂಮನ್ನದ್ದು ಯಂಗ್ ಒನ್ನ ಬೇಬಿ ಅಥವಾ ಇನ್ಫ್ಯಾಂಟ್ ಅಂತ ಕರೆದ್ರೆ, ಬೇಬಿ ಅನ್ನೋದು ಜನರಲ್ ಆಗಿ ಕರೆಯೋವಂಥದ್ದು, ಇನ್ಫ್ಯಾಂಟ್ ಅಂತ ಜನರಲ್ ಸ್ಪೆಸಿಫಿಕ್ ಆಗಿ ಕರಿತೀವಿ. ಹೆಣ್ಣದು ಯಂಗ್ ಒನ್ನು ನೆಕ್ಸ್ಟು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ಸ್ ಇರುತ್ತೆ, ಅಥವಾ ಉಲ್ಟಾನೂ ಇರ್ಬೋದು. ಒಂದು ಎಫೆಕ್ಟ್ ಕೊಟ್ಟು ಅದರದ್ದು ಕಾಸ್ ಏನು ಅಂತಲೂ ಕೂಡ ಕೇಳೋ ಥರ ಕ್ವಶನ್ ಇರ್ಬೋದು. ಕಳಿಸ್ಲಾ ಇದು? ಸರಿ, ಅಗೇನ್ ಇದು ಇಲ್ಲಿ ಜನರಲ್ ಆಗಿ ಡಿಫಾರೆಸ್ಟೇಷನ್ ಅಂದರೆ ಮ್ಯಾನ್ಮೇಡು ಅಥವಾ ನ್ಯಾಚುರಲ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಇಲ್ಲಿ ಫ್ಲಡ್ ಆಗ್ತಾ ಇರೋದು ಡಿಫಾರೆಸ್ಟೇಷನಿಂದಾಗಿ. ಅದೇ ಥರ ಅರ್ಥಕ್ವೇಕ್ ಯಾವುದರಿಂದ ಆಗುತ್ತೆ? ಭೂಮಿ ಒಳಗೆ ಆಗೋವಂಥ ಟ್ರೆಮಾರ್ಸ್ ಅಂತ ಕರಿತೀವಿ. ಟ್ರೆಮಾರ್ಸ್, TREMORS. ಅರ್ಥಕ್ವೇಕು ಮೇಲ್ಗಡೆ ಆಗೋವಂಥ ಎಫೆಕ್ಟು, ಭೂಮಿ ಒಳಗಡೆ ಆದಾಗ ಅದನ್ನು ಟ್ರೆಮಾರ್ಸ್ ಅಂತ ಕರಿತೀವಿ. ಅಗೇನ್ ಇಲ್ಲಿ ಅರ್ಥಕ್ವೇಕ್ ಬದಲು ಸುನಾಮಿ ಅಂತ ಕೊಟ್ಟಾಗನೂ ಸೇಮ್ ಆನ್ಸರೇ ಬರುತ್ತೆ. ಅರ್ಥಕ್ವೇಕ್ ಅಂದರೆ ಲ್ಯಾಂಡ್ ಮೇಲೆ ಆಗೋವಂಥದ್ದು, ಸುನಾಮೀಸ್ ಅನ್ನೋದು ವಾಟರ್ ಓಷನಿಕ್ ಬಾಡೀಸ್ ಮೇಲೆ ಆಗೋವಂಥದ್ದು, ಓಷನ್ಸ್ ಮತ್ತು ಸೀಸಲ್ಲಿ ಆಗೋವಂಥದ್ದು. ಭೂಮಿ ಒಳಗಡೆ ಆಗೋವಂಥ ಬದಲಾವಣೆಗಳು, ಚೇಂಜಸ್, ಇದನ್ನು ಶೇಕ್ ಏನಾಗುತ್ತೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಕರಿತೀವಿ. ಕೇಳಿದ್ದೀರಾ? ಸೊ ಎಂಟೈರ್ ನಮ್ಮ ಕಾಂಟಿನೆಂಟ್ಸ್ ಏನಿದೆ ಇದೆಲ್ಲಾದರೂ ಕೆಳಗಡೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಕರಿತೀವಿ. ಎಲ್ಲ ಕಾಂಟಿನೆಂಟ್ಸ್ ಕೆಳಗಡೆ ಇದನ್ನು ಯಾವುದರಿಂದ ಮೇಡಪ್ ಆಫ್ ಆಗಿದೆ ಅಂದರೆ ಡಿಫ್ರೆಂಟ್ ಪ್ಲೇಟ್ಸಿಂದ ಆಗಿರುತ್ತೆ. ಪ್ಲೇಟ್ ಅಂದರೆ ಒಂದು ಲಾರ್ಜ್ ಸರ್ಫೇಸ್ ಆಫ್ ಲ್ಯಾಂಡ್, ಅದನ್ನು ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಕರಿತೀವಿ. ಇದೇನಾಗುತ್ತೆ ಅಂದರೆ ಕಂಟಿನ್ಯೂಸ್ಲಿ ಮೂವಿಂಗ್ ಆಗ್ತಿರುತ್ತೆ. ಇದರದ್ದು ಶೇಕ್ಸ್ ಇಂದಾಗಿ ಅರ್ಥಕ್ವೇಕ್ಸು ಆಗುತ್ತೆ. ಇದನ್ನು ಅಗೇನ್ ಸೀಸ್ಮಿಕ್ ರೀಜನ್ಸ್ ಅಂತ ಕರಿತೀವಿ. ಈ ಪ್ಲೇಟ್ಸು ಎಲ್ಲಿ ಜಾಯಿನ್ ಆಗುತ್ತೆ ಅದನ್ನು ಸೀಸ್ಮಿಕ್ ರೀಜನ್ಸ್ ಅಂತ ಕರಿತೀವಿ. ಓಕೆ, ಈ ಸೀಸ್ಮಿಕ್ ರೀಜನ್ಸು ಈ ಪ್ಲೇಟ್ಸು ಅಂದರೆ ಒಂದಕ್ಕೊಂದು ಪ್ಲೇಟು ಟಚ್ ಆದಾಗ ಅಥವಾ ಅದು ದೂರ ಹೋದಾಗ ಅರ್ಥಕ್ವೇಕ್ಸು ಆಗೋಂಥ ಪಾಸಿಬಿಲಿಟೀಸ್ ಇರುತ್ತೆ.
ಎಲ್ಲ ಓಷನ್ಸ್ ಮಧ್ಯದಲ್ಲೂ ಏನಾಗಿದೆ ಈ ಥರ ಟೆಕ್ಟಾನಿಕ್ ಪ್ಲೇಟ್ಸು ರೀಜನ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಮೆಷರ್ಮೆಂಟ್ಸ್ ಮೇಲೆ ಕ್ವಶನನ್ನು ಕೇಳ್ಬೋದು. ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್. ಮೀಟರಿಗೆ ಏನು ಹಾಕಿದ್ದೀವಿ? ಏನಾದರೂ ಸಫಿಕ್ಸ್ ಮಾಡಿದ್ದೀವಾ? ಸಾರಿ, ಪ್ರಿಫಿಕ್ಸ್ ಏನಾದರೂ ಮಾಡಿದ್ದೀವಾ? ಏನೂ ಇಲ್ಲ ಅಲ್ವಾ? ಕಿಲೋಮೀಟರ್ ಅಂತ ಕೊಟ್ಟಿಲ್ಲ, ಏನಾಗಿದೆ? ಮೀಟರ್ ಅಂತ ಇದೆ. ಸೊ ಆವಾಗ ಇಲ್ಲೇನು ಬರಬೇಕು? ಏನೂ ಪ್ರಿಫಿಕ್ಸ್ ಅದರದ್ದು ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡ್ತಿಲ್ಲ. 1 kg ಅಂದರೆ ಏನು? 1000 grams ಅಂತ, ಅಂದರೆ 10³ ಇಂದ ಮಲ್ಟಿಪ್ಲೈ ಮಾಡಬೇಕು. 1 ಕಿಲೋ ಅಂದರೆ ಮೀನಿಂಗ್ ಏನು? 10³ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ. ಸೊ ಇಲ್ಲಿ ಕಿಲೋಮೀಟರ್ ಅಂತ ಕೊಟ್ಟಿದ್ರೆ ಇಲ್ಲಿ ಕಿಲೋಗ್ರಾಮ್ ಅಂತ ಬರೀಬೋದಿತ್ತು. ಮೀಟರ್ ಅಂತ ಕೊಟ್ಟಿರೋದ್ರಿಂದ ಇಲ್ಲೇನು ಬರುತ್ತೆ? ಗ್ರಾಮ್ಸ್ ಅಂತ ಬರುತ್ತೆ. ನೆಕ್ಸ್ಟು ಜಾಗ್ರಫಿ ರಿಲೇಟೆಡ್. ಇದಿಷ್ಟು ಎಂಟೈರ್ ಇದೆಲ್ಲನೂ ಜಾಗ್ರಫಿ ರಿಲೇಟೆಡ್ ಆಗಿರುತ್ತೆ ಕ್ವಶನ್ಸು. ಅಂದರೆ ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಗಳ ಮೇಲೆ ಕ್ವಶನ್ನ ಕೇಳ್ಬೋದು. ಅದರದ್ದು ಲ್ಯಾಂಗ್ವೇಜಸ್ ಆಗಿರ್ಬೋದು, ಇಲ್ಲ ಅದರದ್ದು ನ್ಯಾಷನಾಲಿಟೀಸ್, ಒಬ್ಬ ದೇಶದ್ದು ಪ್ರಜೆನ ಏನಂತ ಕರೀತಾರೆ, ನ್ಯಾಷನಾಲಿಟೀಸು, ಕ್ಯಾಪಿಟಲ್ಸು, ಮತ್ತು ದೇಶ ಅಥವಾ ಸ್ಟೇಟ್, ಕಂಟ್ರಿ ಆರ್ ಸ್ಟೇಟ್ ಯಾವುದಾದ್ರೂ ಇರ್ಬೋದು, ಅದರದ್ದು ಕ್ಯಾಪಿಟಲ್ಸು ಮತ್ತು ಸ್ಟೇಟ್ದು ಕ್ಯಾಪಿಟಲ್ಸು, ಅಥವಾ ಯಾವ ಸಿಟಿ ಯಾವುದು ದೇಶ ಅಥವಾ ಸ್ಟೇಟಲ್ಲಿದೆ, ಈ ಥರದ್ದು ಕ್ವಶನ್ಸನ್ನು ಫ್ರೇಮ್ ಮಾಡಿರ್ತಾರೆ. ಎಲ್ಲದು ಎಂಟೈರ್ಲಿ GK ರಿಲೇಟೆಡೇ ಇರುತ್ತೆ. ಜಸ್ಟ್ ನಿಮ್ಮದು ರೀಸ್ನಿಂಗ್ ಪವರ್ನ ಎಲ್ಲಿ ಐಡೆಂಟಿಫೈ ಮಾಡ್ತಿದ್ದಾರೆ ಅಂತ ರಿಲೇಷನ್ಶಿಪ್ಪು ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ನೀವೆಷ್ಟು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಚೆಕ್ ಮಾಡ್ತಿರ್ತಾರಷ್ಟೆ. ಸೊ ಜನರಲ್ ನಾಲೆಡ್ಜು ತುಂಬ ಬೇಸಿಕ್ ಆಗೇ ಇರುತ್ತೆ. ಫಸ್ಟ್ ಆ ಕ್ವಶನ್ಸ್ ಆನ್ಸರ್ ಮಾಡ್ತಾ ಹೋಗಿ. ಬರೀ ಕರೆಕ್ಟ್ ಆನ್ಸರ್ಸ್ ಮಾತ್ರ ಬರ್ಕೊಳ್ಳಿ, ಎಲ್ಲ ಬರೀಬೇಡಿ. ಫಸ್ಟ್ ಕ್ವಶನ್ನು, ಲಂಗ್ ಈಸ್ ಟು ಮ್ಯಾನ್ ಈಸ್ ಆಸ್ ಗಿಲ್ ಈಸ್ ಟು ಡ್ಯಾಶ್. ಸೊ ಲಂಗ್ ಅನ್ನೋದು ಹ್ಯೂಮನ್ ಬೀಯಿಂಗ್ಸ್ದು ರೆಸ್ಪಿರೇಟ್ರಿ ಆರ್ಗನ್ನು. ಸೊ ಸೇಮ್ ರೆಸ್ಪಿರೇಟ್ರಿ ಆರ್ಗನ್ನು. ಫಿಶಸ್ಸಲ್ಲಿ ಯಾವುದು? ಗಿಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ನು, ಮಿರರ್ ರಿಫ್ಲೆಕ್ಷನ್, ವಾಟರು ರಿಫ್ರಾಕ್ಷನ್. ಸೊ ರಿಫ್ರಾಕ್ಷನ್ಗೆ ಮತ್ತು ರಿಫ್ಲೆಕ್ಷನ್ಗೆ ಏನು ವ್ಯತ್ಯಾಸ ಅಂದರೆ, ರಿಫ್ಲೆಕ್ಷನ್ ಅಂದರೆ ಬಿದ್ದಿದ್ದ ಲೈಟು ವಾಪಸ್ಸು ರಿಬೌಂಡ್ ಆಗೋದು, ಅದನ್ನು ರಿಫ್ಲೆಕ್ಷನ್ ಅಂತ ಕರಿತೀವಿ. ರಿಫ್ರಾಕ್ಷನ್ ಅಂದರೆ ಇದು ರಿಫ್ಲೆಕ್ಷನ್, ಬಿದ್ದಿದ್ದ ಲೈಟು ವಾಪಸ್ ಬರೋದನ್ನು ರಿಫ್ಲೆಕ್ಷನ್ ಅಂತ ಕರಿತೀವಿ ಸೇಮ್ ಆ್ಯಂಗಲಲ್ಲಿ. ರಿಫ್ರಾಕ್ಷನ್ ಅಂದರೆ ಲೈಟ್ ರೇ ಬೆಂಡ್ ಆಗೋದು. ಒಂದು ಮೀಡಿಯಮಿಂದ ಒಂದು ಮೀಡಿಯಮ್ಗೆ ಟ್ರಾವೆಲ್ ಆಗಬೇಕಾದ್ರೆ ಲೈಟ್ದು ಸ್ಪೀಡು ಚೇಂಜ್ ಆಗುತ್ತೆ. ಡಿಫ್ರೆಂಟ್ ಮೀಡಿಯಮ್ಸಲ್ಲಿ ಲೈಟು ಡಿಫ್ರೆಂಟ್ ಸ್ಪೀಡಲ್ಲಿ ಟ್ರಾವೆಲ್ ಆಗುತ್ತೆ. ಗ್ಯಾಸಸ್ಸಲ್ಲಿ ಫಾಸ್ಟ್ ಇರುತ್ತೆ, ಲಿಕ್ವಿಡ್ಸಲ್ಲಿ ಅದಕ್ಕಿಂತ ಕಮ್ಮಿ, ಸಾಲಿಡ್ಸಲ್ಲಿ ಅದಕ್ಕಿಂತನೂ ಕಡಿಮೆ ಇರುತ್ತೆ. ಸೊ ರಿಫ್ರಾಕ್ಷನ್ ಅಂದರೆ ಏನು? ಏರಿಂದ ವಾಟರ್ಗೆ, ಇಲ್ಲಿ ವಾಟರ್ ಅಂದರೆ ವಾಟರ್ದು ಸರ್ಫೇಸಲ್ಲಿ ಏನಾಗುತ್ತೆ, ಲೈಟ್ದು ಸ್ಪೀಡು ಚೇಂಜ್ ಆಗಿದ್ದರಿಂದ ಅದು
ಬೆಂಡ್ ಆಗುತ್ತೆ, ಸಮ್ ಆ್ಯಂಗಲಲ್ಲಿ ಬೆಂಡ್ ಆಗುತ್ತೆ. ಇದನ್ನು ರಿಫ್ರ್ಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟು ಓಷನ್ ವಾಟರ್ ಗ್ಲೇಷಿಯರ್. ಸೊ ಓಷನ್ನು ಈಸ್ ಮೇಡ್ ಅಪ್ ಆಫ್ ವಾಟ್ ಅಂತ. ನೆಕ್ಸ್ಟ್ ಅಡಲ್ಟ್ ಬೇಬಿ ಫ್ಲವರ್. ಅಗೇನ್ ಯಂಗ್ ಒನ್ ರಿಲೇಷನ್ಶಿಪ್ ಇದು. ಅಡಲ್ಟ್ಸದ್ದು ಯಂಗ್ ಒನ್ಸು ಬೇಬಿ ಆಗಿದ್ರೆ ಅಂದರೆ ಮರಿಗಳು ಅನ್ನೋ ಥರ. ಸೊ ಫ್ಲವರ್ಗೆ ಕ್ವಶನ್ ಕೇಳಿದ್ದಾರೆ ಇದು. ಆಫನ್, ಆಲ್ವೇಸ್, ಸೆಲ್ಡಮ್. ಆಫನ್ ಇಲ್ಲಿ ಆಪೋಸಿಟ್ಸ್ ಇದೆ, ಇದು ಆಂಟೋನಿಮ್ಸ್. ಆಫನ್ ಅಂದರೆ ಜಾಸ್ತಿ ಫ್ರೀಕ್ವೆಂಟ್ ಆಗಿ ರಿಪೀಟ್ ಆಗೋದು ಅಂತ. ಸಾರಿ, ಹಾಂ, ಆಫನ್ ಅಂದರೆ ಏನನ್ಬೋದು, ಸಮ್ಟೈಮ್ಸ್ ರಿಪೀಟ್ ಆಗೋದು ಅಂತ. ಆಲ್ವೇಸ್ ಅಂದರೆ ಯಾವಾಗಲೂ ಅಕ್ಕರಿಂಗ್ ಆಗೋದು. ಅದೇ ಥರ ಸೆಲ್ಡಮ್ ಅಂದರೆ ಕೆಲವು ಸಲ ಅಂತ. ಇಲ್ಲಿ ಆಲ್ವೇಸ್ಗೆ ಅಪೋಸಿಟ್ಟು ನೆವರ್ ಅಂತ ಬರುತ್ತೆ. ಡೈರೆಕ್ಟಾಗಿ ಇದನ್ನೇ ಅರ್ಥ ಆಗಿಲ್ಲ ಅಂದರೆ ಫಸ್ಟು ಥರ್ಡದ್ದನ್ನು ನೋಡಿ ರಿಲೇಷನ್ಶಿಪ್ ಸಿನೋನಿಮ್ಸ್ ಆ್ಯಂಟೋನಿಮ್ಸಲ್ಲಿ, ಆವಾಗ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಈ ವರ್ಡ್ಸ್ದು ಮೀನಿಂಗ್ ಇನ್ನೊಂದು ಸಲ ಚೆಕ್ ಮಾಡಿ, ಆವಾಗ ಕ್ಲಾರಿಟಿ ಸಿಗತ್ತೆ. ನೆಕ್ಸ್ಟು ಬರ್ಡು, ಫ್ಲೈ, ಸ್ನೇಕ್, ಡ್ಯಾಶ್. ಸೊ ಮೂಮೆಂಟದ್ದು ನೇಮ್ಸ್ ಅದನ್ನು ಕೊಟ್ಟಿದ್ದಾರೆ. ಶಿಪ್ಪು, ಸಿ, ಕ್ಯಾಮಲ್. ಗಿವನ್ ರೀಜನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ ಅಂತ. ಸೊ ಸಿಯಲ್ಲಿ ಟ್ರಾವೆಲ್ ಮಾಡೋಕ್ಕೆ ಶಿಪ್ ಬೇಕು ಅಂದರೆ, ಡೆಸರ್ಟಲ್ಲಿ ಟ್ರಾವೆಲ್ ಮಾಡೋಕ್ಕೆ ಕ್ಯಾಮಲ್ ಬೇಕು. ನೆಕ್ಸ್ಟು ಲೈಫ್, ಆಟೋಬಯೋಗ್ರಫಿ, ವಿಟ್ನೆಸ್. ವಿಟ್ನೆಸ್ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡ್ತಾರಾ? ವಿಟ್ನೆಸ್ ಏನು ಮಾಡ್ತಾರೆ? ಬಂದ್ಬಿಟ್ಟು ಅದನ್ನು ನಿಜ ಹೇಳಬೇಕು. ಸೊ ಲೈಫ್ ಅಂದರೆ ಏನು? ಲೈಫಿಂದ ಆಟೋಬಯೋಗ್ರಫಿ ಬರುತ್ತೆ ಅಂದರೆ ವಿಟ್ನೆಸ್ಸಿಂದ ಏನು ಬರುತ್ತೆ? ಅರ್ಥ ಆಯ್ತಲ್ವಾ? ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡೋದು, ಪ್ರೊಡ್ಯೂಸ್ ಮಾಡೋದು, ಇದು ಯಾವುದೋ ವಿಟ್ನೆಸ್ ಕೆಲಸ ಅಲ್ಲ. ನೆಕ್ಸ್ಟ್ ಬಫೆಲೋ, ಮಿಲ್ಕ್, ಹೆನ್. ಇಲ್ಲಿ ಮೀಟ್ ಅಂತ ಇದ್ರೂ ಮೀಟ್ ಹಾಕಲ್ಲ, ಯಾಕಂದರೆ ಎಗ್ ಅನ್ನೋದು ಮೋರ್ ಸ್ಪೆಸಿಫಿಕ್ ಆನ್ಸರ್ ಆಗಿದೆ. ಆಯ್ತಲ್ವಾ? ಮೀಟ್ ಅನ್ನೋದು ಜನರಲ್ ಆಗಿ ಬೇರೆ ಆ್ಯನಿಮಲ್ಸನ್ನು ತಗೋತೀವಿ. ಹೆಣ್ಣಾಗಿದ್ದರೆ ಡೈರೆಕ್ಟಾಗಿ ಚಿಕನ್ ಅಂತ ಕೊಟ್ಟಿದ್ರೆ ಚಿಕನ್ ಅಂತಲೇ ಮಾರ್ಕ್ ಮಾಡ್ತಿದ್ವಿ. ಇಲ್ಲಿ ಎಗ್ ಅಂತ ಇರೋದ್ರಿಂದ ಎಗ್ಗು ಮೋರ್ ಸ್ಪೆಸಿಫಿಕ್ ಆನ್ಸರ್. ಕ್ಯಾಲೆಂಡರ್, ಡೇಟ್ಸ್, ಡಿಕ್ಷನರಿ. ಕ್ಯಾಲೆಂಡರಲ್ಲಿ ಏನು ಸಿಗತ್ತೆ? ಡಿಕ್ಷನರಿಲಿ ಏನು ಸಿಗತ್ತೆ? ವೊಕ್ಯಾಬ್ಯುಲರಿ ಅನ್ನೋದು ನಿಮ್ಮ ಸ್ಕಿಲ್ಲು. ವೊಕ್ಯಾಬ್ಯುಲರಿ ಅಂದರೆ ವರ್ಡ್ಸ್ದು ಮೀನಿಂಗ್ಸ್ನ ತಿಳ್ಕೊಳ್ಳೋದು ವೊಕ್ಯಾಬ್ಯುಲರಿ. ಅದು ಒಂದು ಸ್ಕಿಲ್ ಅಷ್ಟೇ. ಕ್ಯಾಲೆಂಡ್ರಿಂದ ಡೇಟ್ಸ್ ಅಥವಾ ಕ್ಯಾಲೆಂಡ್ರು ನೋಡಿದ್ರೆ ಡೇಟ್ಸ್ ಸಿಗುತ್ತೆ, ಅದೇ ಥರ ಡಿಕ್ಷನರಿ ನೋಡಿದ್ರೆ ವರ್ಡ್ಸ್ ಸಿಗುತ್ತೆ ಅಂತ. ವರ್ಡ್ಸ್ ಮೀನಿಂಗು
ಇಲ್ಲಿ ಮೀನಿಂಗ್ಸ್ ಅಂತ ಕೊಟ್ಟಿಲ್ಲ. ವೊಕ್ಯಾಬ್ಯುಲರಿ ಅನ್ನೋದು ಒಂದು ಸ್ಕಿಲ್. ಡೇಟ್ಸ್ ನೋಡಬೇಕು ಅಂದರೆ ಕ್ಯಾಲೆಂಡ್ರ್ ನೋಡ್ತೀರಾ, ಅದೇ ಥರ ವರ್ಡ್ಸ್ ನೋಡಬೇಕು ಅಂದರೆ ಡಿಕ್ಷನರಿನ ನೋಡ್ತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಇಂಜಿನಿಯರು, ಮೆಷಿನು, ಡಾಕ್ಟರು, ಇಂಜಿನಿಯರ್ಗೆ ಮತ್ತು ಮೆಷಿನಿಗೆ ಏನು ರಿಲೇಷನ್ಶಿಪ್ ಇದೆ? ಒಬ್ಬ ಇಂಜಿನಿಯರು ಮೆಷಿನ್ ಮೇಲೆ ವರ್ಕ್ ಮಾಡ್ತಾನೆ. ಸೊ ಮೆಷಿನ್ ಅನ್ನೋದು ಒಂದು ಆಬ್ಜೆಕ್ಟು. ಸೊ ಡಾಕ್ಟರು ಏನು ಮಾಡ್ತಾನೆ? ಬಾಡಿ ಅಂದರೆ ಹ್ಯೂಮನ್ ಬಾಡಿ ಅಂತ. ಹ್ಯೂಮನ್ಸ್ ಅಂತಲೇ ಏನೂ ಇಲ್ಲ, ಎನಿ ಆರ್ಗ್ಯಾನಿಸಮ್ಸ್ದು ಬಾಡಿ ಮೇಲೆ ವರ್ಕ್ ಮಾಡ್ತಾರೆ. ಡಿಸೀಸ್ ಅನ್ನೋದು ಏನಂದರೆ ಡಿಫೆಕ್ಟು. ಗೊತ್ತಾಗ್ತಿದೆ ಅಲ್ವಾ? ಇಲ್ಲಿ ಇಂಜಿನಿಯರು, ಮೆಷಿನ್ ಅಂದರೆ ಇಂಜಿನಿಯರು ಒಂದು ಆಬ್ಜೆಕ್ಟು ಯಾವುದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾನೆ ಅಂತ. ಸೊ ಇಲ್ಲಿ ಔಟ್ ಆಫ್ ದಿಸ್ ಆಬ್ಜೆಕ್ಟ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡ್ಬೇಕು ನೀವು. ಡಿಸೀಸ್ ಅನ್ನೋದು ಒಂದು ಡಿಫೆಕ್ಟ್ ಅಷ್ಟೇ. ಮೆಡಿಸಿನ್ ಯಾಕಾಗಲ್ಲ ಅಂದರೆ ಕ್ಯೂರ್ ಮಾಡೋಕ್ಕೆ ಕೊಡೋ ಅಂಥದ್ದು ಅಷ್ಟೇ. ಅಗೇನ್ ಹಾಸ್ಪಿಟಲ್ ಅನ್ನೋದು ಅವನು ವರ್ಕ್ ಮಾಡೋ ಅಂಥ ಪ್ಲೇಸ್. ಇಂಜಿನಿಯರ್ ಮೆಷಿನ್ ಮೇಲೆ ವರ್ಕ್ ಮಾಡಿದ್ರೆ ಡಾಕ್ಟರು ಬಾಡಿ ಮೇಲೆ ವರ್ಕ್ ಮಾಡ್ತಾನೆ. ಸಾರಿ, ಡಾಕ್ಟರು ಮೆಡಿಸಿನ್ ಮೇಲೆ ವರ್ಕ್ ಮಾಡಲ್ಲ. ಮೆಡಿಸಿನ್ಸ್ ಮೇಲೆ ವರ್ಕ್ ಮಾಡೋ ಅಂಥದ್ದು ಫಾರ್ಮಸೀಸು ಅಥವಾ R&D ಯಾರು ಮಾಡ್ತಾರೆ ಅವರಾಗಿರುತ್ತೆ. ಮೆಡಿಸಿನ್ನ ಕೊಡ್ತಾರೆ ಅಷ್ಟೇ. ನೆಕ್ಸ್ಟು, ಸೊ ಈ ಥರದೇ ಕ್ವಶನ್ಸ್ ಬರೋ ಅಂಥದ್ದು. ಅಗೇನ್ ಪೇಷಂಟ್ ಅಂತ ಇದ್ದಿದ್ರೆ ಪೇಷಂಟ್ ಕೂಡ ಹಾಕ್ಬೋದಿತ್ತು ಇಲ್ಲಿ. ಫುಡ್ಡು, ಸ್ಟಮಕ್ಕು, ಫ್ಯೂಯಲ್ಲು, ಇಂಜಿನ್ ಬರುತ್ತಾ, ಆಟೋಮೊಬೈಲ್ ಬರುತ್ತಾ? ಅಗೇನ್ ಇಲ್ಲೂ ಹ್ಯೂಮನ್ ಬಾಡಿ ಅಂತ ಕೊಟ್ಟಿದ್ದಿದ್ರೆ ಆಟೋಮೊಬೈಲ್ ಅಂತ ಆಗ್ತಿತ್ತು, ಅಥವಾ ಬಾಡಿ ಅಂತ ಕೊಟ್ಟಿದ್ದಿದ್ರೆ ಆರ್ಗ್ಯಾನಿಸಮ್ ಅಂತ ಕೊಟ್ಟಿದ್ದಿದ್ರೆ ಆಟೋಮೊಬೈಲ್ ಅಂತ ಆಗ್ತಿತ್ತು. ಆಟೋಮೊಬೈಲು ಮೋರ್ ಸ್ಪೆಸಿಫಿಕ್ಕು. ಇಂಜಿನ್ನು ಎಲ್ಲೋಗುತ್ತೆ ಸ್ಪೆಸಿಫಿಕ್ಕಾಗಿ. ಈಗ ಫುಡ್ಡು ಸ್ಟಮಕ್ಕಿಗೆ ಹೋದರೆ ಫ್ಯೂಯಲ್ ಎಲ್ಲೋಗುತ್ತೆ ಸ್ಪೆಸಿಫಿಕ್ಕಾಗಿ ಇಂಜಿನ್ಗೆ ಹೋಗುತ್ತೆ. ವರ್ಕ್ ಆಗೋದು ಎಲ್ಲಿ? ಫ್ಯೂಯಲ್ ವರ್ಕ್ ಆಗೋದು ಇಂಜಿನಲ್ಲಿ. ಸೊ ಈ ಥರ ಜೆನರಿಕ್ ರಿಲೇಷನ್ಶಿಪ್ ಇದೆಯಾ, ಸ್ಪೆಸಿಫಿಕ್ ರಿಲೇಷನ್ಶಿಪ್ ಇದೆಯಾ ಅನ್ನೋದನ್ನು ಫಸ್ಟ್ ಆಫ್ ಆಲು ಐಡೆಂಟಿಫೈ ಮಾಡ್ಕೋಬೇಕು. ಈ ಥರ ಕ್ವಶನ್ ಬರೋ ಚಾನ್ಸ್ ಇದೆ. ಸ್ವಲ್ಪ ಹೈಯರ್ ಆರ್ಡರ್ ಥಿಂಕಿಂಗ್ ಇರುತ್ತೆ. ಜನರಲ್ ನಾಲೆಡ್ಜ್ನ ಚೆಕ್ ಮಾಡ್ತಿರ್ತಾರೆ ಕೆಲವು ಸಲ ಕ್ವಶನಲ್ಲಿ. Aluminium is to bauxite is as iron is to dash. ಆನ್ಸರು ಹೆಮಟೈಟು. ಇಲ್ಲಿ ಬರ್ದಿರೋದೆಲ್ಲ ಬೇರೆದ್ದು ಯಾವುದ್ಯಾವ್ದ್ರದ್ದು ಓರ್ ಅಂತ ಬೇಕಿದ್ರೆ ಐಡೆಂಟಿಫೈ ಮಾಡ್ಕೊಳ್ಳಿ, ಗೂಗಲ್ ಮಾಡಿ ಸಿಗುತ್ತೆ. ಅಲ್ಲಿ ಮ್ಯಾಗ್ನಾಟೈಟ್ ಕೊಟ್ಟಿಲ್ಲ, ಮ್ಯಾಗ್ನಾಸೈಟ್ ಕೊಟ್ಟಿರೋದು. MAGNESITE. ನೆಕ್ಸ್ಟು ಐ ವಿಂಕ್, ಹಾರ್ಟ್, ಟ್ರುತ್ಫುಲ್ನೆಸ್, ಲಯರ್, ಲಾಯಲ್ಟಿ. ಆಪೋಸಿಟ್ಸು ಜೊತೆಗೆ ಕಾಂಬೈನ್ ಮಾಡಿದ್ದಾರೆ ಪರ್ಸನ್ಗೆ.
ಟ್ರುತ್ಫುಲ್ನೆಸ್ ಅಂದರೆ ನಿಜ ಹೇಳೋದು, ಲಯರ್ ಅಂದರೆ ಸುಳ್ಳು ಹೇಳೋನು ಅಂತ. ಸೊ ಅದೇ ಥರ ಲಾಯಲ್ಟಿಗೆ ಅಪೋಸಿಟ್ಟು ಮೋಸನ ಮಾಡೋ ಅಂಥವನು ಅಂತ ಬರಬೇಕು. ಸೊ ಮೋಸ ಮಾಡೋರಿಗೆ ಟ್ರೈಟರ್ಸ್ ಅಂತ ಕರಿತೀವಿ. ಈ ಕ್ವಶನ್ ಸ್ಕಿಪ್ ಮಾಡಿರಿ, ಇದು ಡೌಟ್ ಇದೆ. ನೆಕ್ಸ್ಟ್ ನೋಡಿ. ಮಣಿಪುರಲ್ಲಿ ಯಾವ ಪ್ಲೇಸ್ ಇದೆ ಅಂತ ನೋಡಿ. ನೆಕ್ಸ್ಟು ವಿಸಿಟರು, ಇನ್ವಿಟೇಷನ್ನು, ವಿಟ್ನೆಸ್ಸು, ಒಬ್ಬ ವಿಟ್ನೆಸ್ಸು ಕೋರ್ಟ್ಗೆ ಬರಬೇಕು ಅಂತ ಕೊಡೋ ಅಂಥ ನೋಟಿಸ್ ಅಂತ ಏನು ಕರಿತೀವಿ ಅದನ್ನು ಸಪೀನಾ ಅಂತ ಕರಿತೀವಿ. SUBPOENA. ಸಪೀನಾ ಅನ್ನೋದು ಕೋರ್ಟಿಂದ ಇಶ್ಯೂ ಆಗೋವಂಥ ಒಂದು ನೋಟಿಸ್ ಒಬ್ಬ ವಿಟ್ನೆಸ್ಸಿಗೆ. ಕೆಲವು ಕೇಸಸಲ್ಲಿ ಏನಾಗುತ್ತೆ ಅಂದರೆ ಡೈರೆಕ್ಟ್ ಕೋರ್ಟೇ ಒಬ್ಬ ವಿಟ್ನೆಸ್ಸನ್ನು ಕರೆಸ್ಬೋದು. ಅದನ್ನು ಸಪೀನಾ ಅಂತ ಕರಿತೀವಿ. SUBPOENA. ಲಾ ಬ್ಯಾಕ್ಗ್ರೌಂಡ್ ಯಾರಾದರೂ ಇದ್ದೀರಾ? NET ಬರೀತಿರೋರು ಇಲ್ಲ? ಇದ್ದಿದ್ರೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಸ್ಬೋದಿತ್ತು. ಕಾಬ್ಲರು, ಲೆದರು, ಟೈಲರು, ಬೇಸಿಕ್ ಯಾವುದಿರುತ್ತೆ ಅದಿದೆ ರಿಲೇಷನ್ಶಿಪ್. ಕಾಬ್ಲರು, ಲೆದರು ಬೇರೆ ಬೇರೆ ಪ್ರೋಸೆಸ್ ಆದಮೇಲೆ ಕಾಬ್ಲರ್ ಅದನ್ನು ವರ್ಕ್ ಮಾಡೋಕ್ಕೆ ಎತ್ಕೋತಾನೆ. ಟ್ಯಾನಿಂಗ್ ಅಂತ ಕರಿತೀವಿ. ಟ್ಯಾನಿಂಗ್ ಮಾಡದೆ ಲೆದರನ್ನು ಒಬ್ಬ ಕಾಬ್ಲರು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದೇ ಥರ ತುಂಬ ಬೇಸಿಕ್ಕಾಗಿ ಕನ್ಸಿಡರ್ ಮಾಡಿದಾಗ ನಾನು ಒಬ್ಬ ಟೈಲರು ಏನಾಗಿರುತ್ತೆ, ಅವನಿಗೆ ಬೇಕಾಗಿರೋದು ದಾರದಿಂದ ಆಮೇಲೆ ಯಾರ್ನ್ ಮ್ಯಾನ್ಯುಫ್ಯಾಕ್ಚರ್ ಮಾಡಿ ಆಮೇಲೆ ಫ್ಯಾಬ್ರಿಕ್ ಆಗಿ ಕನ್ವರ್ಟ್ ಮಾಡಿ ಈ ಥರ ಪ್ರೋಸೆಸ್ಗಳು ನಡೆಯುತ್ತೆ. ಥ್ರೆಡ್ ಅನ್ನೋದು ಲೆದರಿಗೆ ನಾನು ಇಕ್ವೇಟ್ ಮಾಡ್ಕೋಬೋದು. ಲೆದರು ಡಿಫ್ರೆಂಟ್ ಪ್ರೋಸೆಸ್ ಆದಮೇಲೆ ಕಾಬ್ಲರ್ ಅದನ್ನು ಯುಟಿಲೈಸ್ ಮಾಡ್ಕೋತಾನೆ. ಅದೇ ಥರ ಥ್ರೆಡ್ಡು ಬೇರೆ ಬೇರೆ ಪ್ರೋಸೆಸ್ ಆದಮೇಲೆ ಟೈಲರ್ ಅದನ್ನು ಯುಟಿಲೈಸ್ ಮಾಡ್ತಾನೆ. ನೆಕ್ಸ್ಟು ಹೈಗ್ರೋಮೀಟರ್, ಹ್ಯೂಮಿಡಿಟಿ, ಸ್ಪಿಗ್ಮೋಮ್ಯಾನೋಮೀಟರ್, METER. ಬ್ಲಡ್ ಪ್ರೆಷರನ್ನು ಮೆಷರ್ ಮಾಡೋ ಅಂಥ ಡಿವೈಸ್ಗೆ ಸ್ಪಿಗ್ಮೋಮ್ಯಾನೋಮೀಟರ್ ಅಂತ ಕರಿತೀವಿ. ಹ್ಯೂಮಿಡಿಟಿ ಅಂದರೆ ತೇವಾಂಶ. ಗಾಳಿಯಲ್ಲಿ ಇರೋ ಅಂಥ ಮಾಯಿಶ್ಚರ್ ಕಂಟೆಂಟನ್ನು ಮೆಷರ್ ಮಾಡೋಕ್ಕೆ ಹೈಗ್ರೋಮೀಟರ್ನ ಯೂಸ್ ಮಾಡ್ತೀವಿ. ಬ್ಲಡ್ ಪ್ರೆಷರ್ ಮೆಷರ್ ಮಾಡೋಕ್ಕೆ ಸ್ಪಿಗ್ಮೋಮ್ಯಾನೋಮೀಟರ್ನ ಯೂಸ್ ಮಾಡ್ತೀವಿ. ಅಗೇನ್ ರಿಪೀಟ್ ಆಗಿರೋ ಕ್ವಶನ್ ಅದು. ಫ್ರೆಂಚು, ಫ್ರಾನ್ಸು, ಡಚ್ಚು. ಸೊ ಹೇಳಿರೋ ಕಾನ್ಸೆಪ್ಟಲ್ಲಿ ಇದು ಯಾವುದು ಅಂದರೆ ನ್ಯಾಷನಾಲಿಟೀಸಲ್ಲಿ ಬರುತ್ತೆ. ಫ್ರಾನ್ಸ್ದು ನಾಗರಿಕ ಸಿಟಿಸನನ್ನು ಫ್ರೆಂಚ್ ಅಂತ ಕರೀತಾರೆ. ಅದೇ ಥರ ಯಾವ ದೇಶದ ಸಿಟಿಸನ್ನ ಡಚ್ ಅಂತ ಕರೀತಾರೆ.
ಗೊತ್ತಿಲ್ವಾ? ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ಸ್ ಎರಡು ಸೇಮ್ ದೇಶದ್ದು ನೇಮು. ಪೋರ್ಚುಗೀಸ್ ಆದಮೇಲೆ ಇಂಡಿಯಾಗೆ ಬಂದಂಥ ದೇಶ ನೆದರ್ಲ್ಯಾಂಡ್ಸ್ ಅಥವಾ ಹಾಲೆಂಡ್. ಅದರದ್ದು ಸಿಟಿಸನ್ಸ್ನ ಡಚ್ ಅಂತ ಕರೀತಾರೆ. ಪೊಯೆಟ್ಟು ಪೊಯಮ್ ಕೊರಿಯೋಗ್ರಾಫರು ಬ್ಯಾಲೆ ಅನ್ನೋದು ಒಂದು ಡ್ಯಾನ್ಸ್ ಫಾರ್ಮ್. ಡ್ಯಾನ್ಸ್ ಅಂತ ಕೊಟ್ಟಿದ್ರೆ ಡ್ಯಾನ್ಸ್ ಅಂತ ಡೈರೆಕ್ಟಾಗಿ ಹಾಕ್ಬೋದಿತ್ತು. ಡ್ಯಾನ್ಸ್ ಅಂತ ಕೊಟ್ಟಿಲ್ಲ, ಡಿಫ್ರೆಂಟ್ ಡ್ಯಾನ್ಸ್ ಫಾರ್ಮ್ನ ಕೊಟ್ಟಿದ್ದಾರೆ, ಅದಕ್ಕೆ ಬ್ಯಾಲೆ ಅಂತ. ಟ್ಯಾನಿಂಗು, ಲೆದರು, ಪೈರೋಟೆಕ್ನಿಕ್ಸು. ಇಲ್ಲಿ ರೂಟ್ ವರ್ಡು ಪೈರೋ ಅಂದರೆ ಫೈರ್ ಅಂತ, ಎಲ್ಲೆಲ್ಲಿ ಪೈರೋ ಅಂತ ಇದೆ ಮೀನಿಂಗು. ಅಗೇನ್ ಗ್ರೀಕ್ ವರ್ಡು ಪೈರೋ ಅನ್ನೋದು, ಪೈರೋ ಅಂದರೆ ಫೈರ್ ಅಂತ. ಲೆದರ್ ಮ್ಯಾನ್ಯುಫ್ಯಾಕ್ಚರ್ ಮಾಡೋದು ಟ್ಯಾನಿಂಗ್ ಪ್ರೋಸೆಸ್ಸು. ಅದೇ ಥರ ಫೈರ್ ವರ್ಕ್ಸ್ನ ಯೂಸ್ ಮಾಡಿಕೊಂಡು ಪೈರೋಟೆಕ್ನಿಕ್ಸ್ನ ಮಾಡ್ತಾರೆ. ಪೈರೋಟೆಕ್ನಿಕ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಇವೆಂಟ್ಸು, ಈಗ ಪಂಜಿನ ಕವಾಯತು ಎಲ್ಲ ನಡೆಯುತ್ತಲ್ವಾ, ಟಾರ್ಚ್ ಲೈಟ್ ಪೆರೇಡ್, ಅದರ ಎಂಡಿಂಗಲ್ಲಿ ಒಂದು ಸ್ಪೆಸಿಫಿಕ್ ಪ್ಯಾಟ್ರನಲ್ಲಿ ಫೈರ್ ವರ್ಕ್ಸ್ನ ಯೂಸ್ ಮಾಡಿರ್ತಾರೆ. ಇಯರ್ದು ಸೆಲೆಬ್ರೇಷನ್ ಆಗಿರ್ಬೋದು, ಅಥವಾ ಆ ಇಯರ್ ಏನಾದರೂ ಇಂಪಾರ್ಟೆಂಟ್ ಏನಾದರೂ ಆಗಿರೋಂಥ ಇವೆಂಟ್ಸನ್ನು ಇದನ್ನೆಲ್ಲ ಪ್ರೊಜೆಕ್ಟ್ ಮಾಡ್ತಾರಲ್ವ ಫೈರ್ ವರ್ಕ್ಸ್ ಯೂಸ್ ಮಾಡಿಕೊಂಡು, ಅದನ್ನು ಪೈರೋಟೆಕ್ನಿಕ್ಸ್ ಅಂತ ಕರಿತೀವಿ. ಅಥವಾ ಈಗ IPL ಓಪನಿಂಗ್ ಸೆರೆಮನೀಸ್, ಇದೆಲ್ಲ ಓಪನಿಂಗ್ ಸೆರೆಮನಿ, ಕ್ಲೋಸಿಂಗ್ ಸೆರೆಮನೀಸಲ್ಲಿ ಫೈರ್ ವರ್ಕ್ಸ್ನ ಯೂಸ್ ಮಾಡಿಕೊಂಡು ಪ್ಯಾಟ್ರನ್ಸ್ನ ಕ್ರಿಯೇಟ್ ಮಾಡಿದ್ರೆ ಅದನ್ನ ಪೈರೋಟೆಕ್ನಿಕ್ಸ್ ಅಂತ ಕರಿತೀವಿ. ಆಯಿತಾ? ಯಾವ ವರ್ಡ್ಸ್ದು ಮೀನಿಂಗ್ಸ್ ಗೊತ್ತಿಲ್ಲ, ಸರ್ಚ್ ಮಾಡಿಬಿಟ್ಟು ಮೀನಿಂಗ್ಸ್ ತಿಳ್ಕೊಂಡಿರಿ. ಈಸ್ಟು ಈಸಾಸ್ ಅಂತ ಕೊಡೋ ಬದಲು ರಿಲೇಟೆಡ್ ಟು ಅಂತ ಅವರೇನೆ ವರ್ಡನ್ನು ಕೊಟ್ಟಿರ್ಬೋದು. ಸೊ ಅಗೇನ್ ಅದೂ ಅನಾಲಜಿದ್ದೇ ಕ್ವಶನ್. ಸಿಂಬಲನ್ನು ಯೂಸ್ ಮಾಡೋ ಬದಲು ಏನು ಮಾಡಿರ್ಬೋದು, ಈ ಥರ ವರ್ಡ್ಸ್ನ ಯೂಸ್ ಮಾಡಿರ್ಬೋದು. ಸೇವ್ ಈಸ್ ರಿಲೇಟೆಡ್ ಟು ರೆಸ್ಕ್ಯೂ ಇನ್ ದ ಸೇಮ್ ವೇ ಆಸ್ ಸಿವಿಯರ್ ಈಸ್ ರಿಲೇಟೆಡ್ ಟು ಆಲ್ಮೋಸ್ಟ್ ಸಿಮಿಲರ್ ಇರೋಂಥ ಮೀನಿಂಗ್ ಅಂತ. ಸೇವ್ ಮತ್ತು ರೆಸ್ಕ್ಯೂ ಅಂದರೆ ಎರಡು ಹೆಚ್ಚು ಕಮ್ಮಿ ಒಂದೇ ಅರ್ಥ. ಸೇವ್ ಮಾಡೋದು ಅಂದರೂ ಒಂದೇ, ರೆಸ್ಕ್ಯೂ ಮಾಡೋದು ಅಂದರೂ ಒಂದೇ. ಸೊ ಸಿವಿಯರ್ ಅಂದರೆ ಸಿವಿಯರಿಗೆ ರಿಲೇಟೆಡ್ ಮೀನಿಂಗು ಸ್ಟರ್ನ್. ರಿಪೀಟೆಡ್ಲಿ ಏನಾದರೂ ಎಫರ್ಟ್ಸ್ನ ಹಾಕ್ತಿದ್ರೆ ಅದನ್ನು ಸ್ಟರ್ನ್ ಅಂತ ಕರಿತೀವಿ, ಅಂದರೆ ಮತ್ತೆ ಮತ್ತೆ ಮಾಡೋ ಅಂಥದ್ದು ಅಂತ. ಸಿವಿಯರ್ ಅಂದ್ರೂ ಸೇಮ್ ಮೀನಿಂಗ್, ಎಫರ್ಟು ಜಾಸ್ತಿ ಇರೋ ಅಂಥದ್ದನ್ನು ಸಿವಿಯರ್ ಅಂತ ಕರಿತೀವಿ. ನೆಕ್ಸ್ಟು ಸೆಲ್ ಈಸ್ ರಿಲೇಟೆಡ್ ಟು ಟಿಶ್ಯೂ ಇನ್ ದ ಸೇಮ್ ವೇ ಟಿಶ್ಯೂ ಈಸ್ ರಿಲೇಟೆಡ್ ಟು ಆರ್ಗನ್. ಸೆಲ್ಸ್ ಎಲ್ಲ ಸೇರಿ ಟಿಶ್ಯೂಸ್ ಫಾರ್ಮ್ ಆಗುತ್ತೆ, ಟಿಶ್ಯೂಸ್ ಎಲ್ಲ ಸೇರಿ ಆರ್ಗನ್ಸ್ ಫಾರ್ಮ್ ಆಗುತ್ತೆ. ಪಾರ್ಡನ್ ಈಸ್ ಟು ಪೆನಾಲ್ಟಿ, ಡೆಫಿನೆಟ್ಲಿ ಈಸ್ ಟು ಇಲ್ಲಿ ಆಂಟನಿಮ್ಸ್ ಇದೆ. ಪಾರ್ಡನ್ ಅಂದ್ರೇನು? ಕ್ಷಮಿಸೋದು ಅಂತ, ಎಕ್ಸ್ಕ್ಯೂಸ್ ಮಾಡೋದು, ಕ್ಷಮಿಸೋದು ಅಂತ, ಅದನ್ನು ಪಾರ್ಡನ್ ಅಂತ ಕರಿತೀವಿ. ಪೆನಾಲ್ಟಿ ಅಂದರೆ ಅದರದ್ದು ಆಪೋಸಿಟ್, ಶಿಕ್ಷೆ ಕೊಟ್ಟಾಗ ಅದನ್ನು ಪೆನಾಲ್ಟೀಸ್ ಅಂತ ಕರಿತೀವಿ. ಪಾರ್ಡನ್ ಮಾಡೋದು ಅಂದರೆ ಎಕ್ಸ್ಕ್ಯೂಸ್ ಮಾಡೋದು, ಕ್ಷಮೆ ಕೊಡೋದು, ಅದರ ಆಪೋಸಿಟ್ ಅಂದರೆ ಪೆನಾಲ್ಟಿ. ಸೊ ಸಿಮಿಲರ್ಲಿ ಡೆಫಿನೆಟ್ಲಿ ಅಂದರೆ
ಖಂಡಿತವಾಗ್ಲೂ ಗೊತ್ತಿರೋ ಅಂಥದ್ದು. ಆಪೋಸಿಟ್ ಏನಾಗಿರುತ್ತೆ? ಅರ್ಥ ಆಯ್ತಾ? ನೆಕ್ಸ್ಟ್ ಅನ್ಈಸಿ ಇಸ್ ಟು ಕ್ವಯಟ್, ಫಿಟ್ ಇಸ್ ಟು, ಇಲ್ಲಿ 1 2ಗೆ ರಿಲೇಷನ್ ಇಲ್ಲ, 1 ಮತ್ತು 3ದು ರಿಲೇಷನ್ ನೋಡಿ. ಅನ್ಈಸಿ ಅಂದರೆ ನಾಟ್ ಫೀಲಿಂಗ್ ವೆಲ್ ಅಂತ. ಸೊ ನಾಟ್ ಫೀಲಿಂಗ್ ವೆಲ್ದು ಆಪೋಸಿಟ್ಟು ಫಿಟ್ ಆಗಿರೋದು. ಕ್ವೈಟ್ದು ಆಪೋಸಿಟ್ಟು ಏನು ಬರುತ್ತೆ? ನಾಯ್ಸು, ಟಾಕಿಟಿವು, ಈ ಥರದ್ದೇನಾದರೂ ಬರುತ್ತೆ. ಬಟ್ ಅಲ್ಲಿ ಆಪ್ಷನಲ್ಲಿ ಇಲ್ಲ ಯಾವುದೂ. ನೆಕ್ಸ್ಟ್ ಟ್ರಾಪಿಸ್ ಟು ನೆಟ್ ಈಸ್ ಆಸ್ ಟ್ರೇಡ್ ಈಸ್ ಟು ಡ್ಯಾಶ್. ಸೊ ಏನಾದರೂ ಒಂದನ್ನು ಟ್ರ್ಯಾಪ್ ಮಾಡಬೇಕು ಅಂದರೆ ಏನು ಬೇಕು ನಿಮಗೆ? ನೆಟ್ ಬೇಕು. ಅದೇ ಥರ ಟ್ರೇಡ್ ಮಾಡಬೇಕು ಅಂದರೆ ಏನು ಬೇಕು? ಟ್ರೇಡ್ ಮಾಡಬೇಕು ಅಂದರೆ ಆಯಿತಾ? ನೆಕ್ಸ್ಟು ಡಾಗು, ಕೆನಲ್, ಬರ್ಡ್, dog is related to kennel. In the same way, bird is related to dash. ಅದು ವಾಸ ಮಾಡೋ ಅಂಥ ಜಾಗ. ಕೆನೆಲ್ ಅಂದರೆ ನಾಯಿದು ಗೂಡು, ನಾಯಿದು ಮನೆನ ಕೆನೆಲ್ ಅಂತ ಕರೀತಾರೆ. ಸೊ ಬರ್ಡು ಇರೋವಂಥ ಜಾಗ ನೆಸ್ಟ್. ಸಕ್ಸಸ್ಸು, ಫೇಲ್ಯೂರು, ಬಿಗ್ಗು, ಸ್ಮಾಲ್. ಅಗೇನ್ ಆಂಟನಿಮ್ಸ್ ಇದೆ. ಪೆನ್ನು, ಪೆನ್ಸಿಲು, ಹಾಕಿ, ಹಾಕಿ, ಫುಟ್ಬಾಲ್. ಪೆನ್ನು, ಪೆನ್ಸಿಲು ಸ್ಟೇಷ್ನರೀಸ್ ಅಂತ ಕನ್ಸಿಡರ್ ಮಾಡಿದ್ರೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಹಾಕಿ ಒಂದು ಸ್ಪೋರ್ಟ್ ಆಗಿದ್ದರೆ ಇನ್ನೊಂದು ಯಾವ ಸ್ಪೋರ್ಟ್ ಅಂತ ನೋಡಬೇಕು. ಈಗ ಪೆನ್ ಅಂತ ಕೊಟ್ಟಿರೋದು, ಪೆನ್ಸಿಲ್ ಅಂದರೆ ಎರಡು ಸ್ಟೇಷ್ನರೀಸ್. ಅದೇ ಥರ ಹಾಕಿ ಅಂತ ಕೊಟ್ಟಾಗ ಇನ್ನೊಂದು ಯಾವುದು ಸ್ಪೋರ್ಟ್ ಇದೆ ಅಂತ ನೋಡಬೇಕು. ಕ್ವಶನ್ನು ರಿವರ್ಸ್ ಮಾಡಿದ್ರೆ, ಕ್ರಾಲ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಇನ್ ದ ಸೇಮ್ ವೇ ಆ್ಯಸ್ ಫ್ಲೈ ಈಸ್ ರಿಲೇಟೆಡ್ ಟು ಪ್ಯಾರೆಟ್. ಅಂದರೆ ಪ್ಯಾರೆಟ್ ಇಷ್ಟು ಫ್ಲೈ ಆದರೆ ಡ್ಯಾಶ್ ಇಷ್ಟು ಕ್ರಾಲ್. ಇಲ್ಲ ಫೋರ್ತ್ದಕ್ಕೆ ಬರ್ಕೋತೀರಾ ಅಂದರೆ ಫ್ಲೈ, ಪ್ಯಾರೆಟ್, ಕ್ರಾಲ್ ಯಾವುದು ಅಂತ. ಕ್ರಾಲ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್. ಆನ್ಸರು ಕ್ರೊಕೊಡೈಲು ಆಂಫಿಬಿಯನ್ ಆಗಿರೋದ್ರಿಂದ
ಅಂದರೆ ಲ್ಯಾಂಡ್ ಮೇಲೂ ಇರೋದ್ರಿಂದ ಅದು ಲ್ಯಾಂಡಲ್ಲಿದ್ದಾಗ ಕ್ರಾಲ್ ಮಾಡುತ್ತೆ, ವಾಟರಲ್ಲಿದ್ದಾಗ ಸ್ವಿಮ್ ಮಾಡುತ್ತೆ. ನನ್ ಆಫ್ ದೀಸ್ ಇರಲಿಲ್ಲ, ಸೊ ಅದಕ್ಕೆ ಮೋಸ್ಟ್ ಅಪ್ರಾಪ್ರಿಯೇಟು ಕ್ರೊಕೊಡೈಲ್ ಅಂತ ಹಾಕಿದ್ವಿ. Needle is related to clock in the same way as wheel is related to blood is related to vein. In the same way oil is related to blood ಅಲ್ಲಿ ಫ್ಲೋ ಆಗುತ್ತೆ, ವೇನ್ಸಲ್ಲಿ ಫ್ಲೋ ಆಗುತ್ತೆ. ಅದೇ ಥರ ಆಯಿಲ್ ಪೈಪ್ಲೈನ್ಸಲ್ಲಿ ಫ್ಲೋ ಆಗುತ್ತೆ. Liberty is related to slavery in the same way as danger is related to safety, dangerous, anger, stability. ಲಿಬರ್ಟಿ ಅಂದ್ರೇನು? ಸ್ವಾತಂತ್ರ್ಯ ಅಂತ. ಸೊ ಲಿಬರ್ಟಿ ಮತ್ತು ಸ್ಲೇವರಿ ಏನು ಆಪೋಸಿಟ್ಸು. ಅದೇ ಥರ ಡೇಂಜರ್ಗೆ ಆಪೋಸಿಟು ರಿಲೇಷನ್ಶಿಪ್ನ ಫಸ್ಟ್ ಆಫ್ ಆಲು ಐಡೆಂಟಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಮೋಸ್ಟ್ ಅಪ್ರಾಪ್ರಿಯೇಟ್ ಯಾವುದು ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಕೆಲವು ಸಲ. ನೆಕ್ಸ್ಟ್ ಟಾಪಿಕ್ಕು ಕ್ಲಾಸಿಫಿಕೇಷನ್ ಅಂತ ಹೆಡ್ಡಿಂಗ್ ಹಾಕ್ಕೊಳ್ಳಿ. ಸಿಮಿಲರ್ ಟು ಅನಾಲಜಿನೇ. ಅಗೇನ್ ಒಂದು ಕ್ವಶನ್ ಬರೋ ಚಾನ್ಸ್ ಇದೆ. ಅನಾಲಜಿ ಇಲ್ಲಾಂದರೆ ಕ್ಲಾಸಿಫಿಕೇಷನ್, ಎರಡರಲ್ಲಿ ಒಂದು ಟಾಪಿಕ್ ಬರುತ್ತೆ. ರೀಸ್ನಿಂಗ್ದು 4-5 ಟಾಪಿಕ್ಕು ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ. ನಂಬರ್ ಸಿರೀಸು, ಲೆಟರ್ ಸಿರೀಸು, ಈ ಥರದ್ದು, ಮತ್ತು ಅನಾಲಜಿ, ಕ್ಲಾಸಿಫಿಕೇಷನ್ನು, ಕೋಡಿಂಗ್ ಡಿಕೋಡಿಂಗೂ ಅಗೇನ್ ಇದು ಯಾವುದ್ರ ಮೇಲಾದರೂ ಡಿಪೆಂಡ್ ಆಗಿರುತ್ತೆ. ನಂಬರ್ ಸಿರೀಸ್, ಲೆಟರ್ ಸಿರೀಸ್ ಮೇಲೆ. ಕ್ಲಾಸಿಫಿಕೇಷನಲ್ಲೂ ಸಿರೀಸ್ದು ಕ್ವಶನ್ಸ್ ಬರ್ಬೋದು. ಕ್ಲಾಸಿಫಿಕೇಷನ್ ಅಂದರೆ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಸಪ್ರೇಟ್, ಅಂದರೆ ಆಡ್ ಒನ್ ಔಟ್ ಅಂತ ಕರಿತೀವಲ್ವಾ, ಅದನ್ನು ಕ್ಲಾಸಿಫಿಕೇಷನ್ ಅಂತ ಕರಿತೀವಿ ಟಾಪಿಕ್. ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಸರಿ ಹೊಂದಲ್ಲ ಅದನ್ನು ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ಕ್ಲಾಸಿಫೈ ಮಾಡೋದು ಅಂದ್ರೇನು? ಗ್ರೂಪ್ ಮಾಡೋದು ಅಂತ. ಸೊ ಕೊಟ್ಟಿರೋ ಆಪ್ಷನಲ್ಲಿ 4 ಆಪ್ಷನಲ್ಲಿ ಒಂದು ಯಾವುದಾದ್ರೂ ಸಪ್ರೇಟ್ ಇರುತ್ತೆ, ಅದನ್ನು ಗ್ರೂಪಿಂದ ಆಚೆಗೆ ಹಾಕೋದು. ಇನ್ನು ಮಿಕ್ಕಿದ 3 ಏನಾಗಿರುತ್ತೆ? ಸೇಮ್ ಇರುತ್ತೆ. ಸೊ ಅದನ್ನು ಗ್ರೂಪ್ ಮಾಡ್ತಿದ್ದೀವಿ ಅಂತ ಮೀನಿಂಗ್. ಎಕ್ಸ್ಪ್ಲನೇಷನು ಅಲ್ಲೇ ಹಾಕಿದ್ದೀನಿ. ಇದೆಲ್ಲ ಕ್ವಶನ್ನು ಕಾಮನ್ ಆಗಿರುತ್ತೆ. ಫೈಂಡ್ ದ ಆಡ್ ಒನ್ ಔಟ್ ಅಂತ ಜನರಲ್ ಆಗಿ NETಲಿ ಕೇಳ್ತಾರೆ. NET ಕೆಸೆಟ್ಟಲ್ಲಿ ಡೈರೆಕ್ಟಾಗಿ ಫೈಂಡ್ ದ ಆಡ್ ಒನ್ ಔಟ್ ಅಂತಲೇ ಕೇಳ್ತಾರೆ. ಪೆಟಲ್ಲು, ಲೀಫು, ಫ್ಲವರು, ಫ್ರೂಟು, ಟ್ರೀ. ಆನ್ಸರು ಟ್ರೀ. ಮಿಕ್ಕಿದೆಲ್ಲದು ಏನು? ಇದೆಲ್ಲದೂ ಟ್ರೀದು ಪಾರ್ಟ್ಸು, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅ ಟ್ರೀ. ನೆಕ್ಸ್ಟು 24, 32, 64, 48, 72. ಆನ್ಸರು 64. ಮಿಕ್ಕಿದ್ದು ಎಲ್ಲದೂ ಏನಾಗಿದೆ? ಪರ್ಫೆಕ್ಟ್ ಸ್ಕ್ವೇರ್ ಆಗಿಲ್ಲ. 64 ಮಾತ್ರ ಪರ್ಫೆಕ್ಟ್ ಸ್ಕ್ವೇರ್. 8 ಸ್ಕ್ವೇರ್ 64. ಸೊ ಕೊಟ್ಟಿರೋ ಎಲ್ಲ ನಂಬರು ಈ ಥರದ್ದು ಕ್ವಶನ್ ಬರುತ್ತೆ. ಸ್ಕ್ವೇರ್ಸ್ ಕೇಳಿರ್ಬೋದು, ಕ್ಯೂಬ್ಸ್ ಕೇಳಿರ್ಬೋದು, ಇಲ್ಲಾಂದರೆ ಕಾಂಬಿನೇಷನ್. ಅದೇ ಹೇಳ್ದೆ ಅಲ್ವಾ, ನಂಬರ್ ಸಿರೀಸು ಈ ಥರದ್ರ ಮೇಲೆ
ನಂಬರ್ ಸೀರೀಸಲ್ಲೆಲ್ಲ ಏನು ಟೆಕ್ನಿಕ್ಸ್ ಯೂಸ್ ಮಾಡ್ತೀರಾ ಸೇಮ್ ಟೆಕ್ನಿಕ್ಕು ಇಲ್ಲೂ ಅಪ್ಲೈ ಆಗುತ್ತೆ. ಗಿವನ್ 4 ಆಪ್ಷನಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಹಾಕೋವಂಥ ಟೆಕ್ನಿಕ್ಕು, ಈಗ ಬರೀ ಸ್ಕ್ವೇರೇ ಕೊಡಬೇಕು ಅಂತಿಲ್ಲ, n² + 1 n² - 1 ಈ ಥರ ಏನು ಬೇಕಿದ್ರೂ ಕಾಂಬಿನೇಷನ್ಸಲ್ಲಿ ಕೊಡ್ಬೋದು. ಆ ಥರದ ಕ್ವಶನ್ನು ಇದೆ, ನೆಕ್ಸ್ಟು ತೋರಿಸ್ತೀನಿ. ನೆಕ್ಸ್ಟು ರ್ಯಾಡಿಶ್, ಕ್ಯಾರೆಟ್, ಗಾರ್ಲಿಕ್, ಜಿಂಜರ್, ಬ್ರಿಂಜಾಲ್ ಇದೆಲ್ಲ ಏನು? ಭೂಮಿ ಒಳಗೆ ಬೆಳೆಯುವಂಥ ತರಕಾರಿಗಳು. ಬ್ರಿಂಜಾಲ್ ಮಾತ್ರ ಭೂಮಿ ಮೇಲೆ ಬರೋವಂಥದ್ದು. ನೀಸ್, ಫಾದರ್, ಆಂಟ್, ಮದರ್, ಅಂಕಲ್. ನೀಸ್ ಅಂದರೆ ಮೀನಿಂಗ್ ಏನು? ನೀಸ್ ಅಂದರೆ ಅಣ್ಣ ಅಥವಾ ಸಿಬ್ಲಿಂಗ್ಸ್ದು ಮಕ್ಕಳು. ಡಾಟರ್ ಸ್ಪೆಸಿಫಿಕಲಿ, ಡಾಟರ್ ಆಫ್ ಸಿಬ್ಲಿಂಗನ್ನು ನೀಸ್ ಅಂತ ಕರಿತೀವಿ. ಅಣ್ಣ, ತಮ್ಮ, ಅಕ್ಕ, ತಂಗಿ ಅವ್ರ ಮಗಳಾಗಿರ್ಬೇಕು, ಅದನ್ನು ನೀಸ್ ಅಂತ ಕರಿತೀವಿ. ಸಣ್ಣಾಗಿದ್ರೆ ನೆಫ್ಯೂ ಅಂತ ಕರಿತೀವಿ. ಬ್ಲಡ್ ರಿಲೇಷನ್ಗೆಲ್ಲ ಇದೆಲ್ಲ ಬೇಕು, ಸೊ ಅದನ್ನು ನೋಡ್ಕೊಂಡಿರಿ. ಬ್ಲಡ್ ರಿಲೇಷನ್ಸ್. ನೀಸ್ ಅನ್ನೋದು ನೆಕ್ಸ್ಟ್ ಜನ್ರೇಷನ್ದಾಗಿರುತ್ತೆ. ಮಿಕ್ಕಿದ್ದು ಎಲ್ಲದು ಫಾದರು, ಆಂಟು, ಮದರು, ಅಂಕಲು ಇವೆಲ್ಲ ಸೇಮ್ ಜನ್ರೇಷನಲ್ಲಿ ಇರೋ ಅಂಥದ್ದು. ಜನವರಿ, ಜುಲೈ, ಮೇ, ಜೂನ್, ಡಿಸೆಂಬರ್. ಆನ್ಸರು ಮಾರ್ಕ್ ಮಾಡಿದ್ದೀನಿ. ರೀಸನ್ನು ಕರೆಕ್ಟ್. ಮೇ ಬಿಟ್ಟು ಮಿಕ್ಕಿದ್ದು ಎಲ್ಲ ಮಂತಲ್ಲಿ ಅಲ್ಲಿ ಕೊಟ್ಟಿರೋದ್ರಲ್ಲಿ 31 ಡೇಸ್ ಇದೆ. ಮೇ ಅಲ್ಲಿ ಮಾತ್ರ 30 ಡೇಸ್ ಇದೆ. ಜೂನಲ್ಲಿ ಜೂನು ಇದೆಯಾ? ಸೊ ಡೇಸು ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಲ್ವಾ, ಇಲ್ಲೇ ಮಾಡ್ಕೋಬೋದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲು, ಮೇ, ಜೂನ್. ಸಾರಿ, ಹೆಂಗಿದು ಮೇ ಅಲ್ಲಿ 31 ಡೇಸ್ ಇರುತ್ತೆ, ಜೂನಲ್ಲಿ 30 ಡೇಸ್ ಇರುತ್ತೆ. ನೆಕ್ಸ್ಟು ಡೆಸ್ಕು, ಬ್ಲ್ಯಾಕ್ ಬೋರ್ಡು, ಚಾಕು, ಕ್ಲಾಸ್ ರೂಮು, ಬೆಂಚ್. ಕ್ವಶನ್ನು ಡೆಸ್ಕ್, ಬ್ಲ್ಯಾಕ್ ಬೋರ್ಡ್, ಚಾಕ್, ಕ್ಲಾಸ್ ರೂಮ್, ಬೆಂಚ್. ಇದೆಲ್ಲ ಏನು? ಕ್ಲಾಸ್ ರೂಮಲ್ಲಿ ಯೂಸ್ ಮಾಡೋ ಅಂಥ ಬೇರೆ ಬೇರೆ ಆಬ್ಜೆಕ್ಟ್ಸು. ಕ್ಲಾಸ್ ರೂಮು ಸಪ್ರೇಟ್. ಶರ್ಟು, ಫ್ರಾಕು, ಸ್ಕರ್ಟು, ಟ್ರೌಸರ್ಸು, ಕ್ಲಾತ್ಸ್. ಕ್ಲಾತ್ಸ್ ಅನ್ನೋದು ಜನರಿಕ್ಕು, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸನ್ನ ಮೆನ್ಷನ್ ಮಾಡಿದ್ದಾರೆ. ರಿಲೇಷನ್ಶಿಪ್ ಏನಿದೆ ಇದನ್ನು ಐಡೆಂಟಿಫೈ ಮಾಡಿ, ಇದೇ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ರಿಲೇಷನ್ಶಿಪ್ಸ್ ಏನಿದೆ ಅನ್ನೋದನ್ನು ನೋಡ್ಕೋತಾ ಹೋಗಿ ಅಷ್ಟೇ. ಲೋಟಸ್ಸು, ರೋಸು, ಮ್ಯಾರಿಗೋಲ್ಡು, ಟ್ಯೂಲಿಪ್ಪು, ಹಿಬಿಸ್ಕಸ್ಸು. ಇದು ಒಂದು ಮಾತ್ರ ನೀರಲ್ಲಿ ಬೆಳೆಯೋಂಥ ಫ್ಲವರ್. ಮಿಕ್ಕಿದೆಲ್ಲದೂ ಯಾವುದನ್ನು ನೀರಲ್ಲಿ ಬೆಳೆಯಲ್ಲ, ಎಲ್ಲ ಲ್ಯಾಂಡ್ ಮೇಲೆ ಬರೋ ಅಂಥದ್ದು. ರಿಲೇಷನ್ಶಿಪ್ಸ್ನ ಐಡೆಂಟಿಫೈ ಮಾಡೋಕ್ಕೋಸ್ಕರ ಮಾತ್ರ ಕ್ವಶನ್ಸ್ನ ಹಾಕಿದ್ದೀನಿ.
ಅಗೇನ್ ಅವಾಗಲೇ ಹೇಳ್ದಂಗೆ ಏನು ಚೆಕ್ ಮಾಡ್ತಿದ್ದಾರೆ ಅಂದರೆ ರಿಲೇಷನ್ಶಿಪ್ನ ಐಡೆಂಟಿಫೈ ಮಾಡ್ತಿರೋ ಇಲ್ವೋ ಅನ್ನೋದಷ್ಟೇ ಅವರು ಚೆಕ್ ಮಾಡ್ತಾ ಇರೋದು ರೀಸ್ನಿಂಗ್. ನೆಕ್ಸ್ಟ್ ಅರ್ತ್, ಯುರೇನಿಯಮು, ಮೂನು, ಮಾರ್ಸು, ಜುಪಿಟರ್. ಯುರೇನಿಯಂ ಅನ್ನೋದು ಒಂದು ಮೆಟಲ್ ಅಥವಾ ಎಲಿಮೆಂಟ್. ಮಿಕ್ಕಿದೆಲ್ಲ ಏನು ಸೆಲೆಸ್ಟಿಯಲ್ ಬಾಡೀಸ್. ಅರ್ತು, ಮೂನು, ಮಾರ್ಸು, ಜುಪಿಟರು. ಅಗೇನ್ ಇದಕ್ಕೆ ರೀಸನ್ ಹೇಳಿ. ನೆಕ್ಸ್ಟ್ ಒನ್ 41, 29, 51, 17, 19. ಆನ್ಸರು 51 ಅಂತ ಮಾರ್ಕ್ ಹಾಕಿದ್ದೀನಿ. ಏನಕ್ಕೆ 51? ಮಿಕ್ಕಿದೆಲ್ಲ ಪ್ರೈಮ್ ನಂಬರ್ಸು, 51 ಮಾತ್ರ ನಾಟ್ ಅ ಪ್ರೈಮ್, ಕಾಂಪೋಸಿಟ್ ನಂಬರ್. ಪ್ರೈಮ್ ಅಲ್ಲದೆ ಇರೋ ನಂಬರನ್ನು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಕಾಂಪೋಸಿಟ್ ನಂಬರ್ಗೆ ಪ್ರೈಮ್ ನಂಬರ್ದು ಆಪೋಸಿಟ್ ಡೆಫಿನೇಷನ್. ಪ್ರೈಮ್ ನಂಬರ್ ಅಂದ್ರೇನು 1 ಮತ್ತು ಇಟ್ ಸೆಲ್ಫ್, ಅದು ಮಾತ್ರ ಫ್ಯಾಕ್ಟರ್ ಆಗಿರುತ್ತೆ. ಅಂದರೆ ಫ್ಯಾಕ್ಟರ್ ಅಂದರೆ ಡಿವೈಡ್ ಆಗೋದು. 41 ಅನ್ನೋದು ಬರೀ 1ಇಂದ ಡಿವೈಡ್ ಆಗುತ್ತೆ, ಇಲ್ಲಾಂದರೆ 41ಇಂದ ಮಾತ್ರ ಡಿವೈಡ್ ಆಗುತ್ತೆ. 1 ಆ್ಯಂಡ್ ಇಟ್ ಸೆಲ್ಫ್ ಆದರೆ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಕಾಂಪೋಸಿಟ್ ನಂಬರ್ಸು ಬೇರೆ ನಂಬರ್ಗಳಿಂದ ಡಿವೈಡ್ ಆಗುತ್ತೆ. 51 ಯಾವ ಟೇಬಲ್ಸಲ್ಲಿ ಬರುತ್ತೆ? 51, 17, 3s 51. ಸೊ 51 ಕಾಂಪೋಸಿಟ್. ಮಿಕ್ಕಿದೆಲ್ಲ ನಂಬರು ಪ್ರೈಮ್ ನಂಬರ್ಸ್ ಆಗಿದೆ. 1 to 100 ಪ್ರೈಮ್ ನಂಬರ್ಸ್ ಒಂದ್ಸಲ ನೋಡ್ಕೊಂಡಿರಿ. ಅಗೇನ್ ಯಾಕಂದರೆ ನಾ ಬರೆದಿದ್ದು ಕ್ವಶನ್ ಪೇಪರಲ್ಲಿ ಕ್ವಶನ್ ಏನಿತ್ತು ಅಂದರೆ ಆವ್ರೇಜ್ ಆಫ್ ಫಸ್ಟ್ 5 or 10 ಎಕ್ಸಾಕ್ಟ್ಲಿ ನೆನಪಿಲ್ಲ. ಫಸ್ಟ್ 5 or 10 ಗೊತ್ತಿಲ್ಲ. ಪ್ರೈಮ್ ನಂಬರ್ಸ್ ಅಂತ ಕೇಳಿದರು. ಫೈಂಡ್ ದ ಆವ್ರೇಜ್ ಆಫ್ ಫಸ್ಟ್ 5 ಪ್ರೈಮ್ ನಂಬರ್ಸ್ ಆ ಥರ ಕೇಳಿದರು. ಮೋಸ್ಟ್ಲಿ ಆವ್ರೇಜ್ ಮಾಡುವಾಗನೂ ಹೇಳಿದೆ ಅನಿಸುತ್ತೆ. ನೆಕ್ಸ್ಟು 16, 144, 196, 36, 38. 38 ಬಿಟ್ಟು ಮಿಕ್ಕಿದೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ಸು. 38 ಮಾತ್ರ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. 16 ಅಂದರೆ 4 ಸ್ಕ್ವೇರು, 144 ಅಂದರೆ 12 ಸ್ಕ್ವೇರು, 196 ಅಂದರೆ 14 ಸ್ಕ್ವೇರು, 36 ಅಂದರೆ 6 ಸ್ಕ್ವೇರು. 38 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಕ್ಲಚ್ಚು, ವೀಲು, ಬ್ರೇಕು, ಕಾರು, ಗೇರ್ ಸೇಮ್ ಕ್ಲಾಸ್ ರೂಮ್ ಮತ್ತು ಆಬ್ಜೆಕ್ಟ್ಸ್ದು ರಿಲೇಷನ್ಶಿಪ್ ಇತ್ತಲ್ವಾ, ಅದೇ ರಿಲೇಷನ್ಶಿಪ್. ಕಾರಲ್ಲಿ ಬರೋ ಅಂಥ ಬೇರೆ ಬೇರೆ ಪಾರ್ಟ್ಸ್. ಹಿಬಿಸ್ಕಸ್ಸು, ರೋಸು, ಸನ್ಫ್ಲವರ್, ಜಾಸ್ಮಿನ್, ಮಸ್ಟರ್ಡ್. ಮಿಕ್ಕಿದೆಲ್ಲ ಫ್ಲವರ್ಸು. ಮಸ್ಟರ್ಡು ನಾಟ್ ಅ ಫ್ಲವರ್. ಮಸ್ಟರ್ಡ್ ಅಂದ್ರೇನು? ನೆಕ್ಸ್ಟ್ 132, 99, 88, 126, 143. ನಂಬರ್ ಸೀರೀಸ್ ಎಲ್ಲ ಮಾಡ್ತಿರಲ್ವಾ, ಅದೇ ಟೆಕ್ನಿಕ್ ಇಲ್ಲೂ ಫಾಲೋ ಮಾಡಬೇಕು. ಎಲ್ಲದೂ 11 ಮಲ್ಟಿಪಲ್ಸು ಅಪಾರ್ಟ್ ಫ್ರಮ್ 126. ನೆಕ್ಸ್ಟು ಗೋರ್ಡು, ಬ್ರಿಂಜಾಲು, ಕುಕುಂಬರು, ಕ್ಯಾಬೇಜು, ಪಪಾಯ.
ಎಲ್ಲ ವೆಜಿಟೇಬಲ್ಸು, ಪಪಾಯ ಮಾತ್ರ ಫ್ರೂಟು. ಇದೆಲ್ಲ ತುಂಬ ಟ್ರಿವಿಯಲ್ಲು ಕ್ವಶನ್ಸು, ಬಟ್ ರಿಲೇಷನ್ಶಿಪ್ಪು ಆ ಥರ ಕೇಳೋ ಚಾನ್ಸಸ್ ಇರುತ್ತೆ. 36, 49, 625, 225, 100. ಏನಕ್ಕೆ 100 ಪರ್ಫೆಕ್ಟ್ ಸ್ಕ್ವೇರ್ ಅಲ್ವಾ? 10 ಸ್ಕ್ವೇರ್ ಎಷ್ಟು? ಎಲ್ಲ ನಂಬರೂ ಪರ್ಫೆಕ್ಟ್ ಸ್ಕ್ವೇರೇ ಆಗಿದೆ, ಆದರೆ ಸಿಕ್ಸ್ ಸ್ಕ್ವೇರ್ 36, 7 ಸ್ಕ್ವೇರ್ 49, 15 ಸ್ಕ್ವೇರ್ 625, 25 ಸ್ಕ್ವೇರ್ 625, 25 ಸ್ಕ್ವೇರು, 15 ಸ್ಕ್ವೇರು 225, 10 ಸ್ಕ್ವೇರು 100. ಸ್ಕ್ವೇರ್ ರೂಟ್ ನಂಬರ್ಸ್ ನೋಡಿದ್ರೆ 7 ಮಾತ್ರ ಪ್ರೈಮ್ ಇದೆ, ಮಿಕ್ಕಿದೆಲ್ಲ ನಂಬರ್ಸ್ ಏನಾಗಿದೆ ಕಾಂಪೋಸಿಟ್ ನಂಬರ್ ಆಗಿರುತ್ತೆ. ಈ ಥರದ್ದು ಕಾಂಬಿನೇಷನಲ್ಲಿ ಏನೇನು ಕೇಳ್ಬೋದು ಅಂದರೆ, ಒಂದು ಆಡ್ ಇರುತ್ತೆ, ಮಿಕ್ಕಿದೆಲ್ಲ ಈವನ್ ಇರ್ಬೋದು ಸ್ಕ್ವೇರ್ ರೂಟ್ ತೆಗೆದಾಗ, ಅಥವಾ ಒಂದು ಈವನ್ ಇದ್ದು ಮಿಕ್ಕಿದ್ದೆಲ್ಲ ಆಡ್ ಇರ್ಬೋದು. ಇಲ್ಲಾಂದರೆ ಈ ಥರ ಒಂದು ಪ್ರೈಮ್ ಇದ್ದು ಮಿಕ್ಕಿದ್ದೆಲ್ಲ ಕಾಂಪೋಸಿಟ್ ಆಗಿರ್ಬೋದು, ಒಂದು ಕಾಂಪೋಸಿಟ್ ಆಗಿದ್ದು ಮಿಕ್ಕಿದ್ದೆಲ್ಲ ಪ್ರೈಮ್ ಆಗಿರ್ಬೋದು. ಇದಕ್ಕೆ ಸ್ಕ್ವೇರ್ಸ್. ಆಡ್ ನಂಬರ್ದು ಸ್ಕ್ವೇರ್ ಕೊಟ್ಟಿರ್ಬೋದು, ಈವನ್ ನಂಬರ್ದು ಸ್ಕ್ವೇರ್ ಕೊಟ್ಟಿರ್ಬೋದು, ಪ್ರೈಮ್ ನಂಬರ್ದು ಸ್ಕ್ವೇರ್ ಕೊಟ್ಟಿರ್ಬೋದು, ಕಾಂಪೋಸಿಟ್ ನಂಬರ್ದು ಸ್ಕ್ವೇರ್ ಕೊಟ್ಟಿರ್ಬೋದು. ಅಗೈನ್ ಒಂದು ಸ್ಟೆಪ್ ಅಹೆಡ್ ಹೋದರೆ ಇದಕ್ಕೆ ಏನಾದರೂ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ನ ಅಪ್ಲೈ ಮಾಡಿರ್ಬೋದು. +1, -1, ಮಲ್ಟಿಪ್ಲಿಕೇಶನ್ನು, ಈ ಥರದ್ದು ಏನನ್ನಾದರೂ ಮಾಡಿರ್ಬೋದು. ಒಂದೇ ಮಾಡಬೇಕು ಅಂತಿಲ್ಲ, ಎನಿ ನಂಬರ್ ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ಸೇಮದು ಕ್ಯೂಬ್ಗೂ ಕೂಡ ಅಪ್ಲೈ ಆಗುತ್ತೆ. ಓಕೆ, ಸ್ಕ್ವೇರ್ ಮಾಡೋ ಬದಲು ಕ್ಯೂಬ್ ಮಾಡಿ ಜನರಲ್ ಆಗಿ ಎನ್ ಅಂತ ತಗೊಂಡ್ರೆ n² +1, n² -1, ಅಥವಾ n³ +1, n³ -1, ಈ ಥರ ಯಾವುದಾದ್ರೂ ಒಂದು ಫಾರ್ಮ್ಯಾಟಲ್ಲಿ ಇರುತ್ತೆ. ಯಾವ ಫಾರ್ಮ್ಯಾಟಲ್ಲಿ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ನಂಬರ್ ಸಿರೀಸ್ ಮೇಲೆ ಸ್ವಲ್ಪ ಕ್ವಶನ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗಿ. ಸೇಮ್ ಇದೇ ಟೆಕ್ನಿಕ್ಸು ಅಲ್ಲಿಗೂ. ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಆಡ್ ನಂಬರು, ಈವನ್ ನಂಬರು, ಪ್ರೈಮು, ಕಾಂಪೋಸಿಟು ನಂಬರ್ಸು, ಮಧ್ಯ ಡಿಫ್ರೆನ್ಸು, ಕಾಮನ್ ಡಿಫ್ರೆನ್ಸ್ ಇರ್ಬೋದು, ಇಲ್ಲಾಂದರೆ ಡಿಫ್ರೆನ್ಸು ಚೇಂಜ್ ಆಗ್ತಾ ಇರ್ಬೋದು. ಕಾಮನ್ ಡಿಫ್ರೆನ್ಸ್ ಅಂದರೆ ಈಗ ಸೊ ಇಲ್ಲಿ ಏನಾಗಿದೆ, ಎಲ್ಲ ಕಾಮನ್ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸು ಬೇರೆ ಬೇರೆ ಇದ್ದರೆ ಈ ಥರ ಇರ್ಬೋದು. 3 - 1, 2. ಫಸ್ಟು ಟೆಕ್ನಿಕ್ಕು ನಂಬರ್ ಸಿರೀಸು ಕೊಡ್ತಿದ್ದಾರೆ ಪ್ರಾಬ್ಲಮ್ ಅಂದರೆ, ಆದಷ್ಟು ಏನು ಮಾಡಿ ಅಂದರೆ ಪ್ರೀವಿಯಸ್ ಟರ್ಮ್ನ ಸಬ್ಟ್ರ್ಯಾಕ್ಟ್ ಮಾಡಿ ಟ್ರೈ ಮಾಡಿ. ಆಲ್ಮೋಸ್ಟ್ NETಲ್ ಕೇಳೋದು ಅದೇ ಥರನೇ ಇರುತ್ತೆ. ಡಿಫ್ರೆನ್ಸ್ ಏನು ಅಂತ ಐಡೆಂಟಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಆಟೋಮೆಟಿಕಲಿ ಗೊತ್ತಾಗ್ಬಿಡುತ್ತೆ. ಆಯಿತಾ? ಡಿಫ್ರೆನ್ಸ್ ಆಗಿಲ್ಲ ಅಂದರೆ ಸೆಕೆಂಡ್ ಟೈಪು, ಟೈಪ್ 2. ಫಸ್ಟು ಡಿಫ್ರೆನ್ಸ್ ನೋಡಿ ಬಂದಿಲ್ಲ ಅಂದರೆ ಸೆಕೆಂಡ್ ಒನ್ನು ಮಲ್ಟಿಪ್ಲಿಕೇಶನ್ನು ಅಥವಾ ಡಿವಿಷನ್ದಾಗಿರುತ್ತೆ. ನಂಬರ್ನ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿರ್ತಾರೆ. ಕಾಮನ್ ಫ್ಯಾಕ್ಟರ್ ಬರುತ್ತೆ, ಇಲ್ಲಾಂದರೆ ಕಾಮನ್ ಮಲ್ಟಿಪಲ್ ಇರುತ್ತೆ. ಪವರ್ಸ್ ಇರ್ಬೋದು, 2 ಪವರ್ಸು, 3 ಪವರ್ಸು, ಈ ಥರ.
ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದ್ರದ್ದು ಕಾಂಬಿನೇಷನ್ ಬರುತ್ತೆ. ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿರ್ಬೋದು, ಮಲ್ಟಿಪ್ಲೈ ಮಾಡಿ ಸಬ್ಟ್ರ್ಯಾಕ್ಟ್ ಮಾಡಿರ್ಬೋದು, ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿರ್ಬೋದು, ಸ್ಕ್ವೇರ್ ಮಾಡಿ ಸಬ್ಟ್ರ್ಯಾಕ್ಟ್ ಮಾಡಿರ್ಬೋದು. ಇದು ಮೂರರಲ್ಲಿ ಒಂದು ಜನರಲ್ ಆಗಿ ಬಂದೇ ಬರುತ್ತೆ. ಇದು ಬಿಟ್ಟರೆ ಈ ಥರದ್ದು ಆಡು ಇವನ್ನು ಮತ್ತು ಪ್ರೈಮು ಕಾಂಪೋಸಿಟು ನಂಬರ್ಸ್ ಮೇಲೆ ಇರುತ್ತೆ ಕ್ವಶನ್. ಸೊ ಇದಿಷ್ಟೇ ಟೆಕ್ನಿಕ್ಸು ಗೊತ್ತಿದ್ದರೆ ಸಾಕು. ನಂಬರ್ ಸಿರೀಸ್ದು ಕ್ವಶನು ಒನ್ ಆಫ್ ದ ಕ್ವಶನ್ ಬರುತ್ತೆ. ಇದಿಷ್ಟನ್ನು ನೋಡ್ಕೊಂಡು ಹೋಗಿರಿ. ಎನಿ ಬುಕ್ ಯಾವುದೇ ಬುಕ್ ರೆಫರ್ ಮಾಡಿದ್ರೂ ಸಿಗುತ್ತೆ ನಿಮಗೆ ಕ್ವಶನ್ಸು ನಂಬರ್ ಸಿರೀಸ್ ಮೇಲೆ. ಖಂಡಿತವಾಗ್ಲೂ ಬ್ಯಾಂಕಿಂಗಲ್ಲಿ ಕೇಳೋ ಥರ ಡೆಸಿಮಲಲ್ಲೆಲ್ಲ ಕ್ವಶನ್ಸು ಬರೋದಿಲ್ಲ. ಡೆಸಿಮಲಲ್ಲೂ ಬರೋಲ್ಲ, ಇನ್ಫ್ಯಾಕ್ಟ್ ಫ್ರ್ಯಾಕ್ಷನ್ಸಲ್ಲೂ ಬರೋದಿಲ್ಲ. ಡೈರೆಕ್ಟು ಹೋಲ್ ನಂಬರ್ಸಲ್ಲೇ ಇರುತ್ತೆ ಕ್ವಶನ್. ಫಸ್ಟು ಕ್ವಶನ್ ಕೊಡ್ತಿದ್ದಂಗೆ ನಂಬರ್ ಸಿರೀಸ್ದು ಏನು ಮಾಡಿ ಅಂದರೆ ಡಿಫ್ರೆನ್ಸ್ ಇದೆಯಾ ಅಂತ ಕ್ಯಾಲ್ಕುಲೇಟ್ ಮಾಡಿ. ಕಾಮನ್ ಡಿಫ್ರೆನ್ಸ್ ಇದೆಯಾ ಅಥವಾ ಏನಾದರೂ ಸೇಮ್ ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಆಗ್ತಿದೆಯಾ ಅನ್ನೋದನ್ನು ನೋಡಿ. ಅದಾದಮೇಲೆ ಬಂದಿಲ್ಲ ಅಂದರೆ ಸೆಕೆಂಡ್ ಟೈಪ್ ಕ್ವಶನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಮಾಡಿ ಟ್ರೈ ಮಾಡಿ. ಕಾಮನ್ ಫ್ಯಾಕ್ಟ್ರು ಕಾಮನ್ ಮಲ್ಟಿಪಲ್ ಯಾವುದಾದ್ರೂ ಸಿಗುತ್ತೆ, ಅದನ್ನು ನೆಕ್ಸ್ಟ್ ಟರ್ಮಿಗೆ ಆಮೇಲೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕೆಲವು ಸಲ ಏನಾಗುತ್ತೆ ಅಂದರೆ ಒಂದೇ ಸ್ಟೆಪ್ಪಲ್ಲಿ ಸಿಗದೇ ಇರ್ಬೋದು, ನೆಕ್ಸ್ಟ್ ಸ್ಟೆಪ್ಪಿಗೂ ಕೂಡ ಟೆಕ್ನಿಕ್ಕನ್ನು ಹಾಕಬೇಕಾಗ್ಬೋದು. ಅರ್ಥ ಆಯ್ತಲ್ವಾ? ಇಲ್ಲಿ 2 4 6 ಅಂತ ಡೈರೆಕ್ಟಾಗಿ ಇದೇ ಸ್ಟೆಪ್ಪಲ್ಲಿ ಸಿಗದೇ ಇರ್ಬೋದು. ನೆಕ್ಸ್ಟ್ ಸ್ಟೆಪ್ಪಿಗೆ ಮತ್ತೆ ಡಿಫ್ರೆನ್ಸನ್ನು ಕಂಡುಹಿಡಿದಾಗ ಆವಾಗ 2 4 6 ಅಂತ ಒಂದು ಜನರಲೈಸ್ಡ್ ಪ್ಯಾಟ್ರನ್ನು ಸಿಗುತ್ತೆ. ಸೊ ನಂಬರ್ ಸಿರೀಸು ರಿಲೇಟೆಡ್ಡು ಅನಾಲಜಿಲೂ ಕೇಳ್ಬೋದು, ಕ್ಲಾಸಿಫಿಕೇಷನಲ್ಲೂ ಕೇಳ್ಬೋದು. ಇದು ಈ ಕ್ವಶನ್ಗೋಸ್ಕರ ಇದಿಷ್ಟನ್ನು ಡಿಸ್ಕಸ್ ಮಾಡಿದೆ ಅಷ್ಟೇ. $37, $101, $65, $224, $626. ಸೇಮ್ ಈಗೇನು ಹೇಳಿದೆ ಅದೇ ಕ್ವಶನ್ ಇದೆ ಇಲ್ಲಿ. 37 ಅಂದರೆ 36 ಪ್ಲಸ್ 1, 100 ಪ್ಲಸ್ 1, 64 ಪ್ಲಸ್ 1, 225 ಮೈನಸ್ 1, 625 ಪ್ಲಸ್ 1. ಈವನ್ ಇಷ್ಟ ಐಡೆಂಟಿಫೈ ಮಾಡಿದ್ರೂ ಸಾಕು. ಇಲ್ಲಿ ಏನಾಗಿದೆ ಅಂದರೆ ಅಗೈನ್ ಇಲ್ಲಿ ಸ್ಕ್ವೇರ್ ನಂಬರ್ ಮಾಡಿ +1 ಮಾಡಿದ್ದಾರೆ. ಗೊತ್ತಾಯ್ತಲ್ವಾ? $224 ಅಲ್ಲಿ ಮಾತ್ರ ಸಬ್ಟ್ರ್ಯಾಕ್ಟ್ ಮಾಡಿದ್ದಾರೆ -1. ಮಿಕ್ಕಿದ್ದೆಲ್ಲದರಲ್ಲೂ ಏನಾಗಿದೆ +1 ಇರೋದು. ನಂಬರ್ ಸಿರೀಸಲ್ಲೂ ಸೇಮ್ ಬರುತ್ತೆ. ಇದೇನೇ ಕ್ವಶನ್ನು 6 ಸ್ಕ್ವೇರು 8 ಸ್ಕ್ವೇರು 10 ಸ್ಕ್ವೇರ್ ಅಂತ ಹಾಕಿ 10 ಸ್ಕ್ವೇರ್ ಪ್ಲಸ್ 1 ಅಂತ ಹಾಕಿ ನೆಕ್ಸ್ಟ್ ನಂಬರು 12 ಸ್ಕ್ವೇರ್ ಪ್ಲಸ್ 1 ಅಂತ ಕೊಡೋ ಚಾನ್ಸ್ ಇರುತ್ತೆ. ಅಲ್ಲಿ ಏನಾಗಿದೆ ಈವನ್ ನಂಬರ್ನ ಸ್ಕ್ವೇರ್ ಮಾಡಿ +1 ಮಾಡಿರ್ತಾರೆ. ಸೊ ಕಾಂಬಿನೇಷನ್ಸ್ನ ಯೂಸ್ ಮಾಡಿರ್ತಾರೆ. ನಿಮಗೆ ಟೈಪ್ 1 2 3 ಗೊತ್ತಿದ್ದರೆ ಕಾಂಬಿನೇಷನ್ಸ್ನ ಅಪ್ಲೈ ಮಾಡೋದು ಈಸಿ. ಫಸ್ಟ್ ಅಡಿಷನ್ ಸಬ್ಟ್ರಾಕ್ಷನ್ ಟ್ರೈ ಮಾಡಿ, ಸೆಕೆಂಡ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಟ್ರೈ ಮಾಡಿ, ಅದಾದಮೇಲೆ ಸ್ಕ್ವೇರು ಕ್ಯೂಬು ಟ್ರೈ ಮಾಡಿ. ಅಷ್ಟರಲ್ಲೇ ಬರುತ್ತೆ ಜನರಲಾಗಿ NET KCET-ಅಲ್ಲಿ. ಬ್ಯಾಂಕಿಂಗಿಗೆ ಅಷ್ಟೇ ಸಾಕಾಗಲ್ಲ. ಬ್ಯಾಂಕಿಂಗ್ ಯಾರು ತಗೋತಿದ್ದೀರಾ ಅವರು ಮಲ್ಟಿಪಲ್ ಸ್ಟೆಪ್ಸಲ್ಲಿ ಟ್ರೈ ಮಾಡಬೇಕಾಗತ್ತೆ. ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಬರೋಲ್ಲ. ಬರೋ ಸಿರೀಸು ಅಗೈನ್ ಮತ್ತೆ ಅದನ್ನು ಬೈಫರ್ಗೇಟ್ ಮಾಡಬೇಕಾಗಂತ ಚಾನ್ಸ್ ಇರುತ್ತೆ. ಟೇಬಲ್ಲು, ಡೆಸ್ಕು, ಕಂಪ್ಯೂಟರು, ಚೇರು, ವಾರ್ಡ್ರೋಬ್. ಎಲ್ಲದನ್ನು ಮೇಡ್ ಔಟ್ ಆಫ್ ವುಡ್ ಅಂತ ಕನ್ಸಿಡರ್ ಮಾಡ್ಬೋದು. ಕಂಪ್ಯೂಟರು ಎಲೆಕ್ಟ್ರಾನಿಕ್ಸ್ ಆಗುತ್ತೆ. ನೆಕ್ಸ್ಟು ಆರೆಂಜು, ಗಾವಾ, ಆ್ಯಪಲ್ಲು, ಪಪ್ಪಾಯ, ಮ್ಯಾಂಗೋ. ಆರೆಂಜ್ ಒಂದು ಮಾತ್ರ ಸಿಟ್ರಸ್ ಫ್ರೂಟ್ ಆಗಿದೆ.
ನೆಕ್ಸ್ಟು ಅಗೇನ್ ಕೋಡಿಂಗ್ ಡಿಕೋಡಿಂಗ್ದು ಟಾಪಿಕ್ಕು ಕ್ವಶನ್ನು. ಮಧ್ಯ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡಿ. ಕ್ವಶನ್ಸ್ ನ್ಯಾವಿಗೇಟ್ ಮಾಡಿ ನೋಡಿ. ಅಕಸ್ಮಾತ್ ಏನಾದರೂ ಕೋಡಿಂಗ್ ಡಿಕೋಡಿಂಗು ಮತ್ತು ಈ ಥರ ಕ್ವಶನ್ಸ್ ಬಂದಿದ್ರೆ ಆದಷ್ಟು A to Z ನಂಬರಿಂಗನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ಅದೇ ಇರೋದು, ತೋರಿಸ್ತೀನಿ. ಸೊ ಎಲ್ಲ ಕಾಮನ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ? ಎಫ್ ಆದಮೇಲೆ 2 ಅಕ್ಷರ ಬಿಟ್ಟರೆ GH, ಎಫ್ಗೆ +2 ಮಾಡಿದ್ರೆ H ಬರುತ್ತೆ. ಬಟ್ ಜೆಗೆ KLM ಅಂದರೆ 3 ಅಕ್ಷರ ಡಿಫ್ರೆನ್ಸ್ ಇದೆ. ಸೊ +3 ಮಾಡಿದ್ರೆ ಬರುತ್ತೆ. ಸೊ ಇದೇನೆ ಆನ್ಸರು. ಮಿಕ್ಕಿರೋದಕ್ಕೆ ಬೇರೆ ದಿಕ್ಕೆ ಚೆಕ್ ಮಾಡಿದ್ರೆ ಪಿಗೆ +2 ಮಾಡಿದ್ರೆ R ಬರುತ್ತೆ, ಸಿಗೆ +2 ಮಾಡಿದ್ರೆ E ಬರುತ್ತೆ, ಕೆಗೆ +2 ಮಾಡಿದ್ರೆ M ಅಂತ ಬರುತ್ತೆ. ನೆಕ್ಸ್ಟ್ ಹೆಡಿಂಗು ಕೋಡಿಂಗ್ ಡಿಕೋಡಿಂಗ್ ಅಂತ ಹಾಕ್ಕೊಳ್ಳಿ. ಹಿಸ್ಟಾರಿಕಲಿ ನೋಡಿದ್ರೆ ವಾರ್ ಟೈಮಲ್ಲಿ ಯೂಸ್ ಮಾಡಿರೋದೇ ಜಾಸ್ತಿ. ಕೋಡಿಂಗ್ ಡಿಕೋಡಿಂಗು ಕಾನ್ಸೆಪ್ಟ್ ಅರೈಸ್ ಆಗಿದ್ದೇನೆ ಯಾವಾಗಿಂದ ಅಂದರೆ ಯಾವಾಗ ಮನುಷ್ಯ ವಾರ್ಸ್ನ ವೇಜ್ ಮಾಡೋಕ್ಕೆ ಶುರು ಮಾಡ್ದ ಅವಾಗಿಂದ ಕೋಡಿಂಗ್ ಡಿಕೋಡಿಂಗನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಕಾಮನ್ ಲ್ಯಾಂಗ್ವೇಜನ್ನು ಎಲ್ಲರೂ ಇಂಟರ್ಪ್ರಿಟ್ ಮಾಡ್ತಾರೆ. ಕಾಮನ್ ಲ್ಯಾಂಗ್ವೇಜಲ್ಲಿ ನಾನು ಏನಾದರೂ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರೆ ಇಂಟರ್ಪ್ರಿಟೇಷನ್ನು ಮಧ್ಯದಲ್ಲಿ ಯಾರು ಬೇಕಿದ್ರೂ ಮಾಡ್ಬೋದು. ಅದಕ್ಕೋಸ್ಕರ ಕೋಡಿಂಗನ್ನು ಯೂಸ್ ಮಾಡಿದ್ವಿ. ಲಾಜಿಕ್ ಏನು ಅಂದರೆ ಏನು ಕೋಡ್ ಹಾಕಿರ್ತೀವಿ ಅದನ್ನೇ ರಿವರ್ಸ್ ಅಪ್ಲೈ ಮಾಡಿದಾಗ ಅದು ಡಿಕೋಡ್ ಆಗುತ್ತೆ. ಸೊ ಕೋಡಿಂಗ್ ಡಿಕೋಡಿಂಗು ಕಾಂಪ್ಲಿಮೆಂಟ್ರಿ ಪ್ರೋಸೆಸಸ್. ಇದರಲ್ಲಿ ಪೊಸಿಷನ್ಸು ಇದೆರಡನ್ನು ನೆನ್ಪಿಟ್ಕೊಳ್ಳಿ. 10th ಮತ್ತು 20th. ಆವಾಗ ಎಕ್ಸಾಮಲ್ಲಿ ಇದನ್ನು ಬರ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಫುಲ್ A ಇಂದ Z ತನಕ ನಂಬರ್ ಹಾಕ್ಕೊಂಡು ಬರ್ಕೊಳ್ಳೋ ನೆಸೆಸಿಟಿ ಇರಲ್ಲ. 10 ಡಿವೈಡ್ ಮಾಡ್ಕೊಂಡಾಗ ನನಗೆ 10ಇಂದ ಕೌಂಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. J ವ್ಯಾಲ್ಯೂ 10 ಅಂದರೆ ನನಗೆ O ಬೇಕು ಅಂದರೆ ಅಲ್ಲಿಂದ +5 ಕೌಂಟ್ ಮಾಡ್ಕೊಳ್ಳಿ. ಫುಲ್ ಬರೆಯೋ ನೆಸೆಸಿಟಿ ಇರಲ್ಲ. ಈವನ್ ರಿವರ್ಸ್ ಕೋಡಿಂಗಿಗೆ ರಿವರ್ಸ್ ಆರ್ಡ್ರಲ್ಲಿನೂ ಕಲಿಬೇಕು. ರಿವರ್ಸ್ ಬಂದಾಗ Q ವ್ಯಾಲ್ಯೂ 10 ಮತ್ತು G ವ್ಯಾಲ್ಯೂ 20 ಆಗಿರುತ್ತೆ. ಸೊ ಸಿಂಪ್ಲಿ ಪುಟ್ A ಅನ್ನೋದು ರಿವರ್ಸ್ ಮಾಡಿದಾಗ Z ಆಗುತ್ತೆ. J ಅನ್ನೋದು ರಿವರ್ಸ್ ಮಾಡಿದ್ರೆ ಪೊಸಿಷನ್ನು Q ಅಂತ ಆಗುತ್ತೆ. T ಅನ್ನೋದು G ಆಗುತ್ತೆ, Z A ಆಗುತ್ತೆ. ಸೊ ಇಷ್ಟು ಗೊತ್ತಿದ್ರೆ ರಿವರ್ಸ್ ಕೋಡಿಂಗ್ ಕೊಟ್ರೂ ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ಪೊಸಿಷನ್ ಇದು ಫಾರ್ವರ್ಡು, ಈ ಕಡೆ ಇದು ರಿವರ್ಸು. ಇದು 10th ಪೊಸಿಷನ್ನು, ಇದು 20th, ಇದು 26th. ಇದನ್ನು ನೆನ್ಪಿಟ್ಕೊಳ್ಳಿ, ಮಾಡೋದು ಸುಲಭ ಆಗತ್ತೆ. ಮುಂಚೆ ಎಲ್ಲ ನಾವೇ ಏನು ಸಜೆಸ್ಟ್ ಮಾಡ್ತಿದ್ವಿ ಅಂದರೆ ಬರ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಿದ್ವಿ. ಈಗ ಬರ್ಕೊಳ್ಳೋ ಅಷ್ಟು ಟೈಮ್ ಇರಲ್ಲ ಎಕ್ಸಾಮ್ಸಲ್ಲಿ. ಸೊ ಅದಕ್ಕೆ ಅದನ್ನು ನೆನ್ಪಿಟ್ಕೊಂಡ್ರೆ ಮಿಕ್ಕಿದ್ದನ್ನು ಅಲ್ಲಿಂದ ಮುಂದಕ್ಕೆ ಅಥವಾ ಹಿಂದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇದನ್ನೇನು ಕಾಪಿ ಮಾಡ್ಕೋಬೇಡಿ. ಇದು ಬೇಕಂದರೆ ಕ್ವಶನ್ ಬಂದಾಗ ನಾನೇ ಪ್ರೊಜೆಕ್ಟ್ ಮಾಡ್ತೀನಿ. ಫಾಸ್ಟಾಗಿ ಟೈಪ್ಸ್ ತೋರಿಸ್ಬಿಡ್ತೀನಿ.
ಸೊ ಲೆಟರ್ ಶಿಫ್ಟಿಂಗು ಟೈಪ್ 1. ಶಿಫ್ಟಿಂಗು ಫಾರ್ವರ್ಡ್ ಆಗಿರ್ಬೋದು, ಇಲ್ಲಾಂದರೆ ಬ್ಯಾಕ್ವರ್ಡಲ್ಲಿ ಶಿಫ್ಟ್ ಮಾಡ್ಬೋದು. ಅಂದರೆ ಈಗ ಗುಡ್ ಈಸ್ ಕೋಡೆಡ್ ಆಸ್ HPPE. ಏನು ಮಾಡಿದ್ದಾರೆ, ನೆಕ್ಸ್ಟ್ ಲೆಟರ್ನ ತಗೊಂಡಿದ್ದಾರೆ. ಗುಡ್ ಅನ್ನೋದನ್ನು +1 ಮಾಡಿದ್ರೆ ನೆಕ್ಸ್ಟ್ ಲೆಟರ್ HPPE ಅಂತ ಬರುತ್ತೆ. ಸೊ ಸಿಮಿಲರ್ಲಿ ಬೋಲ್ಡ್ ಅನ್ನೋದನ್ನು ಕೋಡ್ ಮಾಡಿದ್ರೆ ಎಲ್ಲದಕ್ಕೂ +1ನ ಮಾಡಿ. CPM ಗ್ರೂಪ್ ಕ್ರಿಯೇಟ್ ಮಾಡಿದಾರಾ? ಗ್ರೂಪ್ ನೆಕ್ಸ್ಟು ಸೇಮ್ ಲಾಜಿಕ್ಕು ರಿವರ್ಸ್. ಅಂದರೆ ಅಡಿಷನ್ ಮಾಡೋ ಬದಲು ಏನು ಮಾಡ್ಬೋದು, ಸಬ್ಟ್ರಾಕ್ಷನ್ನ ಮಾಡ್ಬೋದು. ಸೆಕೆಂಡ್ ಒನ್ನು ಬ್ಯಾಕ್ವರ್ಡ್ ಶಿಫ್ಟಿಂಗ್. ನೇಮ್ ಅನ್ನೋದು ಇದು ಸೈಕ್ಲಿಕ್ ಆಗಿ ಚೇಂಜ್ ಆಗುತ್ತೆ. ಹೇಗೆ ಪ್ರೀವಿಯಸ್ ಲೆಟರು ಏನಾಗುತ್ತೆ Z ಅಂತಲೇ ಬರುತ್ತೆ. ಮತ್ತು ಝೆಡ್ಗೆ ನೆಕ್ಸ್ಟ್ ಲೆಟರ್ ಏನಾಗುತ್ತೆ A ಅಂತಲೇ ಬರುತ್ತೆ. ಸೊ ಇದು ಸೈಕ್ಲಿಕ್ ಆಗಿರುತ್ತೆ. Z ಆದಮೇಲೆ ಏನು ಅಂದರೆ ಅಗೇನ್ A ಬರುತ್ತೆ. ಎಗಿಂತ ಮುಂಚೆ ಏನು ಅಂದರೆ Z ಅಂತ ಬರುತ್ತೆ. -1 -1 -1 -1. ಸೇಮ್ ಅನ್ನೋದು R ಸೊ ಪ್ಯಾಟ್ರನ್ 3 ನಿಮಗೇನೆ ಅರ್ಥ ಆಗಿರ್ಬೋದು. +1 ಮಾಡೋ ಬದಲು ಏನು ಮಾಡಿರ್ಬೋದು, ಸ್ಕಿಪ್ ಮಾಡಿರ್ಬೋದು. ಒಂದಕ್ಕೆ +1, ಇನ್ನೊಂದಕ್ಕೆ +2, ಇನ್ನೊಂದಕ್ಕೆ +3, ಇನ್ನೊಂದಕ್ಕೆ +4 ಈ ಥರ ಮಾಡಿರ್ಬೋದು. ಅಥವಾ ಇದೆರಡರದ್ದು ಕಾಂಬಿನೇಷನ್ನು, ಒಂದಕ್ಕೆ ಪ್ಲಸ್ ಮಾಡಿ ಇನ್ನೊಂದಕ್ಕೆ ಮೈನಸ್ ಮಾಡಿರ್ಬೋದು. ಸೊ ಏನು ಮಾಡಿದ್ದಾರೆ ಅನ್ನೋದು ಸೇಮ್ ನಂಬರ್ ಸೀರೀಸಲ್ಲಿ ಹೆಂಗೆ ಬರ್ಕೋತೀರಾ, ಕೋಡಿಂಗ್ ಡಿಕೋಡಿಂಗಲ್ಲೂ ಇದೆರಡರ ಮಧ್ಯ ಏನು ಅಡಿಷನ್ನು ಅಥವಾ ಏನು ಡಿಫ್ರೆನ್ಸ್ ಏನಿದೆ ಅದನ್ನು ಬರ್ಕೊಳ್ಳಿ. ಅದನ್ನು ತೊಗೊಂಡೋಗಿ ಸೇಮ್ ಇಲ್ಲೇನಿರುತ್ತೆ ಇದನ್ನು ತೊಗೊಂಡೋಗಿ ಕೊಟ್ಟಿರೋ ಕ್ವಶನ್ಗೆ ಅಪ್ಲೈ ಮಾಡಿ. ಥರ್ಡ್ ಪ್ಯಾಟ್ರನ್ನು ಸ್ಕಿಪ್ ಸೀಕ್ವೆನ್ಸು. ಫ್ಯಾಕ್ಟ್ ಅನ್ನೋದು IDFW ಅಂತ ಆಗಿದೆ. ಸೊ ಡೀಪ್ ಅನ್ನೋದೇನಾಗುತ್ತೆ, ಏನು ಲಾಜಿಕ್ ಇದೆ ಇಲ್ಲಿ, +3 ಎಲ್ಲದಕ್ಕೂ +3 ಇದೆ. ಡೀಪ್ಗೆ +1 ಅಂತ ಮಾಡೋ ಬದಲು +3 ಅಂತ ಮಾಡಿದ್ದಾರೆ. ಇಲ್ಲಿ ಬೇಕಿದ್ರೆ ಏನಾದರೂ ಚೇಂಜಸ್ ಮಾಡ್ಕೋಬೋದು. +3 +6 +9 +12 ಅಥವಾ ಆಡ್ ನಂಬರ್ಸ್ ಇರ್ಬೋದು. +3 +5 +7 +9 ಈ ಥರದ್ದೇನಾದರೂ ಕೊಡ್ಬೋದು. ನೆಕ್ಸ್ಟು ಟೈಪ್ 2 ಸಬ್ಸ್ಟಿಟ್ಯೂಷನ್ ಕೋಡಿಂಗು. ಇಲ್ಲೇನಾಗಿರುತ್ತೆ ಅಂದರೆ ಒಂದು ಲೆಟರ್ಗೆ ಇನ್ನೊಂದು ಲೆಟರು ಸಬ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಏನು ಲಾಜಿಕ್ ಇರಲ್ಲ ಇದರಲ್ಲಿ, ಗೊತ್ತಾಯ್ತಲ್ವಾ? ಏನು ಕಾಮನ್ ಡಿಫ್ರೆನ್ಸು ಈ ಥರದ್ದೇನೂ ಇರಲ್ಲ. ಸುಮ್ಮನೆ ಒಂದಕ್ಕೊಂದು ಅಕ್ಷರನ ರಿಪ್ಲೇಸ್ ಮಾಡಿರ್ತಾರೆ. ಸಬ್ಸ್ಟಿಟ್ಯೂಷನ್ ಕೋಡಿಂಗ್ ಅಥವಾ ರಿಪ್ಲೇಸ್ಮೆಂಟ್ ಕೋಡಿಂಗ್ ಅಂತಲೂ ಕರಿತೀವಿ. RPTFA ಇದನ್ನು BLADE. ಸೊ ಟೈಪ್ 1 ಇದೆಯಾ ಅಂತ ನೋಡಿ ಫಸ್ಟು, ಏನಾದರೂ ಕಾಮನ್ ಆಗಿ ಡಿಫ್ರೆನ್ಸ್ ಬರುತ್ತಾ ಅನ್ನೋದನ್ನು ನೋಡಿ.
ಅದು ಬಂದಿಲ್ಲ ಅಂದರೆ ಇದೇ ಆರ್ಡ್ರಲ್ಲೇ ಹೋಗಿ, ಇಲ್ಲೇನು ಬರೆಸ್ತಾ ಇದ್ದೀನಲ್ಲ ಇದೇ ಆರ್ಡ್ರಲ್ಲೇ ಟ್ರೈ ಮಾಡಿ. ನೆಕ್ಸ್ಟು ಸಬ್ಸ್ಟಿಟ್ಯೂಟ್ ಮಾಡಿ. ಆರ್ಗೆ ಬಿ. ಇಲ್ಲಿ ಕೆಲವು ಸಲ ಏನಾಗುತ್ತೆ ಅಂದರೆ ಎಲ್ಲದಕ್ಕೂ ಅಕ್ಷರಗಳು ಸಿಗಲ್ಲ. ಇಫ್ RPTFA ಸ್ಟ್ಯಾಂಡ್ಸ್ ಫಾರ್ ಬ್ಲೇಡ್, ಹೌ ವಿಲ್ ಯು ಕೋಡ್ BALE? ಹೇಗೆ ಇ ಅಂತ ಕೋಡ್ ಮಾಡಿದ್ದೀವಿ, ಎಲ್ಲಿಗೆ ಪಿ ಅಂತ ಕೋಡ್ ಆಗುತ್ತೆ, ಇಗೆ ಎ ಅಂತ ಕೋಡ್ ಆಗುತ್ತೆ. ಈ ಥರ ರಿವರ್ಸಿಬಲ್ಲು ಕೊಡ್ಬೋದು, ಇಲ್ಲಾಂದರೆ ಎಂಟೈರ್ಲಿ ಡಿಫ್ರೆಂಟೂ ಇರ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ, ಹೌ ವಿಲ್ ಯು ಕೋಡ್ ಬೇಲ್ ಬರಿಬೇಡಿ, ಕ್ವಶನ್ ಚೇಂಜ್ ಮಾಡ್ಕೊಳ್ಳಿ. ಇದರಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಆ್ಯಕ್ಚುಲಿ. ಇಫ್ RPTFA ಸ್ಟ್ಯಾಂಡ್ಸ್ ಫಾರ್ ಬ್ಲೇಡ್, ಸ್ಟ್ಯಾಂಡ್ಸ್ ಫಾರ್ ಅಂದರೆ ಬ್ಲೇಡ್ ಅನ್ನೋದಕ್ಕೆ RPTFA ಅಂತ. ಸ್ಟ್ಯಾಂಡ್ಸ್ ಫಾರ್ ಬ್ಲೇಡ್ ಅಂದರೆ ಬ್ಲೇಡ್ ಅನ್ನೋದಕ್ಕೆ RPTFA ಅಂತ ಬರುತ್ತೆ. ಸೊ ಸಿಮಿಲರ್ಲಿ ಬೇಲ್ ಅನ್ನೋದನ್ನು ಹೆಂಗೆ ಕೋಡ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಇದು ಉಲ್ಟಾ ಆಗುತ್ತೆ. ಬ್ಲೇಡ್ ಅಂದರೆ RPTFA ಅಂತ, ಸ್ಟ್ಯಾಂಡ್ಸ್ ಫಾರ್ ಅಂದರೆ ಏನು ಮೀನಿಂಗು, ಬ್ಲೇಡ್ ಅಂದರೆ ಇದು ಅಂತ. ಸೊ ಬೇಲ್ ಅಂದರೆ ಏನು ಅಂತ ಕೇಳಿದ್ದಾರೆ. BALE, ಬಿ ಅಂದರೆ R, ಎ ಅಂದರೆ T, ಎಲ್ ಅಂದರೆ P, ಇ ಅಂದರೆ ಎ. ಅರ್ಥ ಆಯ್ತಾ? ಕ್ವಶನನ್ನು ಕರೆಕ್ಟಾಗಿ ಓದಿ. ಇಂಟರ್ಪ್ರಿಟೇಷನ್ ಮೇಲೆ ಆನ್ಸರ್ಸು ಡಿಪೆಂಡ್ ಆಗಿರುತ್ತೆ. ಸ್ಲೈಡ್ಸು ಆಲ್ಮೋಸ್ಟ್ ಎಲ್ಲ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಆಗಿದೆ. ಶೇರ್ ಮಾಡಿರ್ತೀನಿ, ಕಲೆಕ್ಟ್ ಮಾಡ್ಕೊಳ್ಳಿ.